ಪ್ರಸ್ತುತ ನಾವು ನೋಡೋದಾದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಜನಗಳೇನಂದ್ರೆ ಸಿನಿಮಾ ಥಿಯೇಟರ್ ಕಡೆಗೆ ಬರ್ತಾ ಇಲ್ಲ. ಅಂದ್ರೆ ಯಾಕಂದ್ರೆ ಎಲ್ಲವೂ ಕೂಡ ಈಸಿಯಾಗಿ ಅವ್ರಿಗೆ ಸಿಗ್ತಾ ಇರೋದ್ರಿಂದ ಏನ್ ಹೇಳ್ತಾರೆ ಇದ್ರ ಬಗ್ಗೆ ನೀವು? ಇದೆಲ್ಲ ನಮ್ಮ ಕಂಟ್ರೋಲ್ ಇರೋದಲ್ಲ, ಅದನ್ನೆಲ್ಲ ನಾವು ತಡೆಯಕ್ಕಾಗುತ್ತೆ, ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ನಾವು ಸರಿ ತಪ್ಪು ಅಂತ ಅಳ್ದು ತೂಗಿ ಅಥವಾ ಅದನ್ನ ವಿರೋಧಿಸ್ಕೊಂಡು ಕೂರಕ್ಕಾಗಲ್ಲ. ಸರ್, ಇವಾಗ ನಿಮ್ಮ ಸಿದ್ಲಿಂಗು ಸಿನಿಮಾ ಆಗಿರ್ಬೋದು, ಮತ್ತೆ ಇನ್ನೊಂದು ನಾನು ಹೀರೋ ಆಗಿ ಬೆಳಿಬೇಕು, ಹೀರೋ ಆಗಿ ಸಿನಿಮಾಗಳು ಮಾಡಬೇಕು ಅಂತ ಏನೇನೆಲ್ಲ ಹರ್ಡಲ್ಸ್ ಇತ್ತು ಇವಾಗ ನಿಮ್ಮ ಲೈಫ್ನಲ್ಲಿ ಏನಿತ್ತು ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತಾ ಇದೆ ಇಂಡಸ್ಟ್ರಿ ಬಗ್ಗೆ ಆ್ಯಕ್ಚುಲಿ? ಹರ್ಡಲ್ಸ್ ಅಂದ್ರೆ ಮೇಡಮ್ ಮೇಜರ್ ಆಗಿ ಅಂದ್ರೆ ಫಸ್ಟ್ ನಮ್ಗೆ ರೆಕಗ್ನೈಸೇಷನ್ ಸಿಕ್ತು ಸಿದ್ಲಿಂಗು ಚಾನಲ್. ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಿಲ್ಲ ಅಂದ್ರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ರೆ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೀವು ಬೇಸಿಕಲಿ ನೀವು ರೈತರು ಅಂತ ಕೇಳ್ಪಟ್ಟೆ. ಯಾಕೆ ಸಡನ್ ಆಗಿ ಇವಾಗ ಈ ಕಡೆಗೆ ಪ್ರೊಡ್ಯೂಸರ್ ಆಗಿ ಮಾಡ್ಬೇಕು ಅಂತ ಅನ್ಸಿದ್ದು ಆ ಕಥೆನೇ ಮೇಡಮ್. ಎಲ್ಲ ಹೇಳ್ಬೇಕಂದ್ರೆ ಓವರ್ ಆಲ್ ನನಗೆ ಇಷ್ಟ ಆಗಿದ್ದ ಕತೆ, ಸಿನಿಮಾದ ಕತೆ. ಓಕೆ, ಒಳ್ಳೆ ಸಿನಿಮಾ ಬಂದ್ರೆ ಜನ ಕೈ ಬಿಡಲ್ಲ ಅಂತಾನು ಒಂದು ನಂಬಿಕೆ ಇದೆ. ಒಟ್ಟಲ್ಲಿ ಆತ್ಮತೃಪ್ತಿ ಇದೆ ಅಂತ ಹೇಳ್ತಿದ್ದೀರಾ? ಸಿನಿಮಾ ಹೆಂಗಾದ್ರೂ ಹೋಗ್ಲಿ, ಓಕೆ, ಏನಾದ್ರೂ ಆಗ್ಲಿ, ನನಗಂತೂ ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ ಅನ್ನೋ ಹೆಮ್ಮೆ ಇದೆ. ಒಂದು ಮಿಡಿಲ್ ಕ್ಲಾಸ್ ಹುಡುಗನ ಕತೆ, ಅದರಲ್ಲೂ ಸೋಮಾರಿ ಮಿಡಲ್ ಕ್ಲಾಸ್ ಹುಡುಗನ ಕತೆ ಅಂತ ನೀವು ಸಾಕಷ್ಟು ಕಡೆ ಹೇಳಿದ್ದೀರಾ. ಅಂದರೆ ಈಗ ನಾವು ಒಂದಷ್ಟು ಸಿನಿಮಾಗಳು ನೋಡ್ತಾ ಇದ್ರೆ ಹೀರೋನ ನೆಗೆಟಿವ್ ಶೇಡ್ನಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಅದೇ ಒಂದು ರೀಸನ್ಗೋಸ್ಕರ ನೀವು ಈ ಕಾನ್ಸೆಪ್ಟನ್ನು ತೊಗೊಂಬಂದ್ರೆ ಏನು? ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ, ಶ್ರೀಕೃಷ್ಣ ಪರಮಾತ್ಮನೇ ಬಿಟ್ಟಿಲ್ಲ. ಹೌದು, ಕರ್ಮ ಅನ್ನೋದು. ಈಗ ನಮ್ಮ ನರಮನುಷ್ಯರು ಯಾರು ನಮ್ಮಂಥವ್ರಿಗೆ ನಮ್ಮನ್ನು ಬಿಡಲ್ಲ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌತ್ ಟಾಕೀಸ್. ರಾಜ ರತ್ನಾಕರ ಸಿನಿಮಾ ತಂಡದವರು ಇವತ್ತು ನನ್ನೊಟ್ಟಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಾಜ ರತ್ನಾಕರ ಸಿನಿಮಾ ಇದೇ ಜೂನ್ 27ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಹೇಗೆ ನಡೀತಾ ಇದೆ ಸಿನಿಮಾ ಕೆಲಸಗಳೆಲ್ಲ? ಸೂಪರಾಗಿ ಬರ್ತಾ ಇದೆಯಾ? ಹೇಳಿ ಸರ್. ಚಂದನ್ ಸರ್, ಸಿನಿಮಾ ಕೆಲಸ ಎಲ್ಲ ಅಂದ್ರೆ ಡೈರೆಕ್ಟ್ರು ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನು ಅಪ್ಲೋಡಿಂಗ್ ಅದು ಇದು ನೋಡ್ಕೊತಾ ಇದ್ದಾರೆ. ನಾವೆಲ್ಲ ಪ್ರಮೋಷನಲ್ ಆಕ್ಟಿವಿಟೀಸ್ ಓಕೆ ಎಲ್ಲಾನು ಸೂಪರ್ ಆಗಿ ಆಗ್ತಾ ಇದೆ. ಓಕೆ, ಭರ್ಜರಿಯಾಗಿ ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ? ಓಕೆ, ಹಾಂ, ಇನ್ನೂ ಆಗಬೇಕು. ಓಕೆ, ಸಾಮಾನ್ಯವಾಗಿ ಒಂದು ಮಾತಿದೆ ಸರ್, ಆ್ಯಕ್ಚುಲಿ ಈಸಿಯಾಗಿ ಸಿಗೋದು ಅಂದರೆ ಯಾವುದು ಕೂಡ ನಮಗೆ ಈಸಿಯಾಗಿ ಸಿಗಬಾರ್ದಂತೆ ಯೂಶಲಿ, ಬಿಕಾಸ್ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ ಅಂತ ಅಲ್ವಾ? ಯಾವುದು ಕೂಡ ಯಾವುದೇ ವಸ್ತು ಆಗಿರ್ಬೋದು ಈಸಿಯಾಗಿ ಸಿಗಬಾರ್ದು. ಆ್ಯಂಡ್ ಇವಾಗ ನಾವು ಪ್ರಸ್ತುತ ನಾವು ನೋಡೋದಾದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಅಂದರೆ OTT ಪ್ಲ್ಯಾಟ್ಫಾರ್ಮ್ಸ್ಗಳು ಸಖತ್ತಾಗಿಬಿಟ್ಟಿದೆ, ವಿಪರೀತ. ಆ್ಯಂಡ್ ನಂಬರ್ ಆಫ್ ಸಿನಿಮಾಗಳಿಗೆ ಅವ್ರಿಗೆ ಎಲ್ಲವೂ ಇದೆ. ಅಂದರೆ ಇವಾಗ ಹಾರರ್ ಬೇಕು ಅಂದರೆ ಆ ಜಾನ್ರ ಸಿನಿಮಾಗಳು ಸಿಗ್ತಾ ಇದೆ, ಮತ್ತು ಇವಾಗ ಫ್ಯಾಮಿಲಿ ಡ್ರಾಮಾಗಳು ಸಿಗ್ತಿದೆ ಈ ರೀತಿ. ಬಟ್ ಇವಾಗ ಜನಗಳೇನಂದರೆ ಸಿನಿಮಾ ಥಿಯೇಟರ್ ಕಡೆಗೆ ಬರ್ತಾ ಇಲ್ಲ. ಅಂದರೆ ಯಾಕೆಂದರೆ ಎಲ್ಲವೂ ಕೂಡ ಈಸಿಯಾಗಿ ಅವ್ರಿಗೆ ಸಿಗ್ತಾ ಇರೋದ್ರಿಂದ. ಸೊ ಅಂಥದ್ರಲ್ಲಿ ಅಂದರೆ ಒಂಥರ ರಿಸ್ಕಿ ಜಾಬ್ ಅಂತಲೇ ಹೇಳ್ಬೋದು. ಏನು ಹೇಳ್ತಾರೆ ಇದ್ರ ಬಗ್ಗೆ ನೀವು? ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ ಎಲ್ಲರೂ ಹೇಳ್ಬೋದು. ಒಪಿನಿಯನ್ ಅಂದರೆ ಮೇಡಮ್ ನೋಡಿ, ಇದೆಲ್ಲ ನಮ್ಮ ಕಂಟ್ರೋಲ್ ಇರೋದಲ್ಲ. ಅಂದರೆ ಟೆಕ್ನಾಲಜಿ ಬೆಳೀತು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, OTT ಪ್ಲಾಟ್ಫಾರ್ಮ್ಸ್ ಎಲ್ಲ ಬಂತು. ಅದನ್ನೆಲ್ಲ ನಾವು ತಡೆಯೋಕ್ಕಾಗುತ್ತೆ, ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಬಂದಿದೆ, ಅದು ಜನಕ್ಕೆ ಇಷ್ಟ ಆಗ್ತಾ ಇದೆ, ಅದಕ್ಕೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ನಾವು ಸರಿ ತಪ್ಪು ಅಂತ ಅಳ್ದು ತೂಗಿ ಅಥವಾ ಅದನ್ನು ವಿರೋಧಿಸ್ಕೊಂಡು ಕೂರಕ್ಕಾಗಲ್ಲ. ನಮ್ದೇನಂದರೆ ನಮ್ಮ ಕೆಲಸನ ಶ್ರದ್ಧೆಯಿಂದ ಚೆನ್ನಾಗಿ ಮಾಡಿದ್ರೆ ಅದು ಥಿಯೇಟ್ರಲ್ಲಾಗಿರಲಿ, OTTಲಾಗಿರಲಿ, ಇನ್ನೊಂದು ಕಡೆ ಆಗಲಿ ಖಂಡಿತ ಜನಕ್ಕೆ ತಲುಪುತ್ತೆ ಅಥವಾ ಇಷ್ಟ ಆಗುತ್ತೆ, ಅವ್ರು ಇಷ್ಟಪಡ್ತಾರೆ ಅನ್ನೋದು ನಮ್ಮ ಇಂಟೆನ್ಷನ್, ನನ್ನ ಪರ್ಸ್ನಲ್ ಇಂಟೆನ್ಷನ್. ಸೊ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಬೇಕು. ನೀವು ಹೇಳೋದು ಅರ್ಥ ಆಯಿತು, ಈಸಿಯಾಗಿ ಸಿಕ್ಕಿದ್ರೆ ಬೆಲೆ ಗೊತ್ತಾಗಲ್ಲ. ಹೌದು, ಸತ್ಯ. ಅದರಲ್ಲೂ ಹೌದು, ಎಲ್ಲ ಏನು ಕೈಗೆ ಸಿಕ್ತಿರೋದ್ರಿಂದ ಅದೊಂದು ಎಲ್ಲ ಇಲ್ಲೇ ಇದೆ ಬಿಡು ನಮ್ಮ ಮೈಂಡ್ ಸೆಟ್ಟು ಬಂದಿದೆ, ಇಲ್ಲ ಅಂತಲ್ಲ. ಆದ್ರೂ ತುಂಬ ಒಳ್ಳೆ ಸಿನಿಮಾಗಳು ಮಾಡಿದಾಗ ಅಥವಾ ಒಳ್ಳೆ ಕೆಲಸಗಳು ಮಾಡಿದಾಗ ಅದನ್ನು ಪ್ರೋತ್ಸಾಹ ಮಾಡ್ತಾರೆ. ಅಂದರೆ ನಮ್ಮನ್ನು ನಾವು ಲೆವೆಲ್ ಅಪ್ ಮಾಡ್ಕೋಬೇಕೀಗ. ಜನ ಈ ಥರ ಇರೋದ್ರಿಂದ ಅಥವಾ ಈ ಟೆಕ್ನಾಲಜಿ ಏನು ಪ್ರಭಾವ ಬೀರಿರೋದ್ರಿಂದ ನಾವೇ ಲೆವೆಲ್ ಅಪ್ ಆಗಬೇಕಾಗುತ್ತೆ. ಸೊ ಅದು ನಮಗೆ ಚಾಲೆಂಜ್. ಹೌದು, ಅಪ್ಗ್ರೇಡ್ ನಾವೇ ಆಗಬೇಕು. ಓಕೆ, ಚೇತನ್ ಸರ್, ನಿಮ್ಮ ಒಪಿನಿಯನ್? ಇಲ್ಲ, ಸಿನಿಮಾ ನೋಡೋ ಮಂದಿ ಕಮ್ಮಿ ಆಗಿಲ್ಲ. ಬಟ್ ಒಂದಷ್ಟು ಸಿನಿಮಾಗಳು ಹೌದು ಈಸಿಯಾಗಿ ಸಿಗ್ಬೋದು, ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ಸಿಗ್ಬೋದು. ಬಟ್ ಸಾಂಗ್ಸ್ ಮತ್ತೆ ಟ್ರೇಲರ್ ಮತ್ತೆ ಒಂದಷ್ಟು ಪೋಸ್ಟರ್ಸ್, ಒಂದಷ್ಟು ವಿಷಯಗಳು ಸಿನಿಮಾದಲ್ಲಿ ಇಂಟ್ರೆಸ್ಟ್ ಮೂಡಿಸ್ತು ಅಂದ್ರೆ ಜನ ಥಿಯೇಟರ್ಗೆ ಹೋಗಿ ನೋಡ್ತಾರೆ. ಯಾಕಂದ್ರೆ ಬೇರೆ ಭಾಷೆ ಸಿನಿಮಾಗಳಿಗೆ ನಾವು ಹೋದಾಗ ಥಿಯೇಟರ್ ಹತ್ರ ಜನ ಇರ್ತಾರೆ, ಸುಮಾರು ಜನ ಇರ್ತಾರೆ, ತುಂಬಾ ಜನ ಬಂದಿರ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಮಾರ್ನಿಂಗ್ ಶೋ ಇರ್ತಾರೆ, ಇಲ್ಲ ಮಧ್ಯಾಹ್ನನೂ ಇರ್ತಾರೆ. ಬಟ್ ಕನ್ನಡ ಸಿನಿಮಾಗೆ ಸ್ವಲ್ಪ ಅಂದ್ರೆ ಜನ ಸ್ವಲ್ಪ ಜಡ್ಜ್ ಮಾಡಿ ಹೋಗ್ತಾ ಇದ್ದಾರೆ. ಒಂದಷ್ಟು
ಟ್ರೇಲರ್ಸ್ ಆಗಲಿ ಮತ್ತೆ ಒಂದಷ್ಟು ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು, ಟೆಕ್ನಿಕಲಿ ಸ್ಟ್ರಾಂಗ್ ಇತ್ತು, ಸೌಂಡ್ ಇತ್ತು ಸಿನಿಮಾ ಅಂದ್ರೆ ಅಂತ ಸಿನಿಮಾಗಳಿಗೆ ಚೂಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಮುಂಚೆಯಿಂದನೂ ಕನ್ನಡ ಆಡಿಯನ್ಸ್ ಅದೇ ತರನೇ ಬೆಸ್ಟ್ ಸಿನಿಮಾಗಳನ್ನ ಮಾತ್ರ ನೋಡ ಅಭ್ಯಾಸ. ಸೊ ಒಳ್ಳೆ ಸಿನಿಮಾಗಳನ್ನ ಕೊಟ್ರೆ ಭರವಸೆ ಮೂಡಿಸಿದ್ರೆ ಖಂಡಿತವಾಗ್ಲೂ ಹೋಗ್ತಾರೆ. ಬಟ್ OTT ಎಷ್ಟು ದಿನ ಅಂತ ಅವ್ರು ಫಿಲ್ಮ್ ನೋಡ್ತಾರೆ, ಒಂದಷ್ಟು ಅದ್ರಲ್ಲೂ ಚೂಸ್ ಮಾಡಿ ನೋಡೋದು ಅವರು. ಯಾವ್ದು IMDb 8 ಮೇಲಿದೆ 7 ಮೇಲಿದೆ ಆ ತರ ಸಿನಿಮಾಗಳನ್ನ ನೋಡ್ತಾರೆ. ಅದನ್ನ ಮೀರಿ ಒಳ್ಳೆ ಸಿನಿಮಾ ಯಾವ್ದೋ ಒಂದು ಬಂದಿರುತ್ತೆ ಥಿಯೇಟರ್ ಅಂದಾಗ ಖಂಡಿತವಾಗ್ಲೂ ಹೋಗ್ತಾರೆ. ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಕಾಂಪಿಟೇಷನ್ ಆಗಿ ನಾವು ಅದೇ ತರ ಆ ರೇಂಜ್ಗೆ ಸಿನಿಮಾಗಳು ಅಂದ್ರೆ ಟೆಕ್ನಿಕಲ್ ಆಗಿರ್ಬೋದು, ಕತೆ ವೈಸ್ ಆಗಿರ್ಬೋದು ಆ ರೇಂಜ್ ಸಿನಿಮಾಗಳು ಮಾಡಿದ್ರೆ ಖಂಡಿತ ಜನ ಥಿಯೇಟರ್ ಬಂದೇ ಬರ್ತಾರೆ. ನೀವ್ ಇವಾಗ ಹೇಳ್ತಾ ಇದ್ರಿ ಆಡಿಯನ್ಸ್ಗಳು ಪ್ರಾಬಬ್ಲಿ ರಿವ್ಯೂಗಳು ನೋಡ್ಕೊಂಡು ಕೆಲವೊಂದ್ ಜನ ಹೋಗೋರು ಇದ್ದಾರೆ ಅಲ್ವಾ? ಎಲ್ಲರಲ್ಲೂ ಜಸ್ಟ್ ಗೊತ್ತಾಗತ್ತೆ. ಇದು ಪ್ರಿಂಟ್ ಮೀಡಿಯಾದಲ್ಲಿ ರಿವ್ಯೂ ಇರ್ಬೋದು, ಮತ್ತೆ ಒಂದಷ್ಟು ಜನ ಯೂಟ್ಯೂಬ್ ಅಲ್ಲಿ ರಿವ್ಯೂ ಮಾಡೋದಿರ್ಬೋದು, ಮತ್ತೆ ಮೌತ್ ಟಾಕ್ ಅಲ್ಲಿ ಇರ್ಬೋದು. ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಯಾರೋ 10 ಜನದಲ್ಲಿ ಯಾರಾದ್ರೂ ಒಬ್ಬ ನೋಡಿರ್ತಾನೆ ಫಿಲ್ಮ್ ನ, ಇಲ್ಲ ಅಟ್ಲೀಸ್ಟ್ ಯಾರಾದ್ರೂ ಹೇಳಿರೋದಾದ್ರೂ ಕೇಳಿರ್ತಾನೆ ಹೇಗಿದೆ ಸಿನಿಮಾ ಅಂತ ಕೇಳ್ತಾರೆ. ನಾವು ಕೇಳ್ತೀವಿ ಫಸ್ಟ್ ಸಿನಿಮಾ ರಿಲೀಸ್ ಆಗಿದ ತಕ್ಷಣ. ಈಗ ನೆನ್ನೆ ಸಿನಿಮಾ ಒಂದಷ್ಟು ರಿಲೀಸ್ ಆಯ್ತು ಅಂದ್ರೆ ಆ ಸಿನಿಮಾ ಹೇಗಿದೆಯಂತೆ ಅಂತ ನಾವೇ ಕೇಳ್ತೀವಿ. ಚೆನ್ನಾಗಿತ್ತಂತೆ, ನನ್ನ ಫ್ರೆಂಡ್ ಹೋಗಿದ್ದಾರೆ, ಚೆನ್ನಾಗಿದೆಯಂತೆ ಅಂತಂದ್ರೆ ಅವಾಗ ನಾವು ಹೌದಾ ಚೆನ್ನಾಗಿದೆಯಂತ, ಅವಾಗ ಅದ್ರ ಬಗ್ಗೆ ಯಾವಾಗ ಹೋಗೋದು ಅಂತ ಒಂದ್ ಸ್ವಲ್ಪ ಮಾಡ್ತೀವಿ. ಓಕೆ, ಸಿನಿಮಾದ ನಿರ್ದೇಶಕರು ನಿರ್ಮಾಪಕರನ್ನ ಮಾತಾಡಿಸ್ತೀನಿ ಇವಾಗ. ಹೇಳಿ ಸರ್, ನಿಮ್ಮಿಬ್ರು ಒಪಿನಿಯನ್. ಇಲ್ಲ, ಅದು ನಾವು ಮಾಡಿರೋದು ನಾವೇ ಅಂತ ಅನ್ಕೊಂತೀವಿ. ಓಕೆ, ಆ ಸೆಟಪ್ ಮಾಡಿರೋದು ನಾವು ಮೈಂಡ್ ಸೆಟ್ಟಿಗೆ ತಂದಿಟ್ಟಿದ್ವಿ ಅನ್ಸುತ್ತೆ. ಓಕೆ, ಯಾಕಂದ್ರೆ ಕೊರೋನಾ ಟೈಮಲ್ಲೆಲ್ಲ ಫ್ರೀ ಇದ್ರು, ಕಾರ್ಪೊರೇಟ್ ಕಂಪ್ನಿಗಳು ಅದನ್ನ ಆಡಿಯನ್ಸ್ನ ಅಡ್ಜಸ್ಟ್ ಮಾಡ್ತಾ ಬಂದ್ರು. ಅಡ್ಜಸ್ಟ್ ಮಾಡ್ತಾ ಬಂದ್ಬಿಟ್ಟು ಈಗ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಇದೀವಿ. ಈಗ ಯೂಟ್ಯೂಬ್ ಇತ್ತು, ನೆಕ್ಸ್ಟ್ ಫೇಸ್ಬುಕ್, ಆಮೇಲೆ ಇನ್ಸ್ಟಾಗ್ರಾಮ್. ಈಗ ಇನ್ಸ್ಟಾಗ್ರಾಮ್ ಜಾಸ್ತಿ ಓಡ್ತಿದೆ ಅಲ್ವಾ? ಹಂಗಂತಂದು ಥಿಯೇಟರ್ ಜನನೇ ಬರಲ್ಲ ಅನ್ನೋದು ತಪ್ಪು ತಿಳುವಳಿಕೆ. ಅಂದ್ರೆ ಥಿಯೇಟ್ರಿಕಲ್ಲಿ ಮಾಡುವಂತ ಸಿನಿಮಾಗಳು ಇದಾವೆ, OTT ಅಂತ ಮಾಡೋ ಸಿನಿಮಾ. OTT ಸಿನಿಮಾ ಮಾಡಿ ನಾವು ಅದನ್ನ ಮೈಂಡ್ ಸೆಟ್ ಮಾಡಿದೀವಿ ಅಂತ ಅರ್ಥ. ಹಂಗ್ ನೋಡಿದ್ರೆ ಈಗ ನಾವು ಕಾಂತಾರ ನೋಡಿರ್ಬೋದು, KGF ನೋಡಿರ್ಬೋದು. ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ರೆ ನಮ್ಗೆ ಆ ರೇಂಜಿಗೆ ಇದಾಗ್ತಿರಲ್ಲ ಅಲ್ವಾ? ಅದು ಏನಿಲ್ಲ, ಅಡ್ಜಸ್ಟ್ಮೆಂಟ್ ಅದು ನಮ್ಗೆ. ನಾವು ಆ ತರ ಮಾಡ್ಬೇಕು ಸಿನಿಮಾಗಳನ್ನ, ಥಿಯೇಟ್ರಿಕಲ್ ಸಿನಿಮಾಗಳನ್ನ ಮಾಡಿ ಜನಗಳನ್ನ ಥಿಯೇಟ್ರಿಗೆ ಕಳಿಸೋ ತರ ಮಾಡಿದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಆಡಿಯನ್ಸ್ ಇದ್ದಾರೆ. ಓಕೆ ಸರ್, ತಾವು? ನನ್ನ ಪ್ರಕಾರ ಹೇಳೋದಾದ್ರೆ OTT ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಬಟ್ ಮೊಬೈಲಲ್ಲಿ ನೋಡ್ತಾರೆ, ಅಷ್ಟು ಫೀಲ್ ಆಗಲ್ಲ ಅವ್ರಿಗೆ. ಒಂದು ಒಳ್ಳೆ ಕತೆ, ಒಳ್ಳೆ ಸಿನಿಮಾ ಥಿಯೇಟ್ರಲ್ಲಿ ಬಂದೈತೆ ಅಂದ್ರೆ ಆಟೋಮೆಟಿಕ್ ಆಗಿ ಕನ್ನಡ ಜನತೆ ನೋಡ್ತಾರೆ ಅನ್ನೋ ಒಂದು ಭರವಸೆ. ಒಳ್ಳೆ ಸಿನಿಮಾಗಳು ಬರ್ಬೇಕು ಮೇಡಮ್. ಹೌದು, ಒಳ್ಳೆ ಸಿನಿಮಾ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಥಿಯೇಟರ್ಗೆ ಹೋಗೇ ನೋಡ್ತಾರೆ. ಟಿವಿನಲ್ಲೇ ನೋಡ್ಬೋದು, ಬಟ್ ಆ ಫೀಲ್ ಬರಲ್ಲ. ಆ ಥಿಯೇಟ್ರಿಕಲ್ಲೇ ಜನನೇ ಇದ್ದಾರೆ, ನೋಡ್ಲೇಬೇಕು ಅನ್ನೋದು. ಆ ಫೀಲ್ ಆಗ್ಬೇಕಂದ್ರೆ ಥಿಯೇಟರ್ಗೆ ಹೋಗ್ತಾರೆ. ಬಟ್ ಒಳ್ಳೆ ಕತೆ ಬರ್ಬೇಕು, ಒಳ್ಳೆ ಸಿನಿಮಾ ಬರ್ಬೇಕು. ಅದೇ ತರ ಆಗಿದ್ರೆ ಥಿಯೇಟರ್ಗೆ ಅವಶ್ಯಕತೆ ಇಲ್ವಲ್ಲ. ನೀವು ಎಕ್ಸಾಕ್ಟ್ಲಿ ನೀವು ಹೇಳಿದ ಆ್ಯಕ್ಚುಲಿ ಬಿಕಾಸ್ ಏನಕ್ಕೆ ಆ ಶಿಳ್ಳೆ ಆಗಿರ್ಬೋದು, ಚಪ್ಪಾಳೆ ಆಗಿರ್ಬೋದು, ನಮಗೆ ಥಿಯೇಟರ್ನಲ್ಲಿ ಒಂದು ಹೀರೋ ಎಂಟ್ರಿ ಆವಾಗಲೇ ಸಿಗೋದು. OTTನಲ್ಲಿ ಏನೋ ಇಲ್ಲ, ಅಂದರೆ ಯಾವ ಫೀಲು ಇಲ್ದಿರ ನೋಡಿದ್ರೆ ನಾವು ಅದು ಏನೋ ಫೀಲ್ ಕೊಡೋದು ಇಲ್ಲ ಆ್ಯಕ್ಚುಲಿ. ಹೌದು, ನೀವು ಒಂದೆರಡು ಅವರ್ ಎಲ್ಲೋ ಅಲ್ಲಿ ಏನೋ ಒಂದಷ್ಟು ವಿಚಾರಗಳು ತಿಳ್ಕೊತೀವಿ. ಹೌದು, ಬದಲಾಗಂತ ವಿಚಾರಗಳು, ರಿಲ್ಯಾಕ್ಸೇಷನ್ ಬೇಕು ಮನುಷ್ಯನಿಗೆ. ಹೌದು, ಅಲ್ಲಿ ಥಿಯೇಟರ್ ಅಲ್ಲಿ ಕೂತ್ಕೊಂಡ್ರೆ ನೋಡಿದ್ರೆ ಆ ಒಂದು ಫೀಲ್ ಆಗೋದು. ಟಿವಿನಲ್ಲಿ ನೋಡಿದ್ರೆ, ಮೊಬೈಲ್ ಅಲ್ಲಿ ನೋಡಿದ್ರೆ ಒಂಥರ ಇರುತ್ತೆ, ಮನೆಯವರೆಲ್ಲ ಕೂತ್ಕೊಂಡು ನೋಡಕ್ಕೂ ಒಂಥರ ಇರುತ್ತೆ. ಹೌದು, ಸೊ ಅದೇ ಥಿಯೇಟರ್ ಅಂದ್ರೆ ಮನೆ ಮುಂದೆ ಕುಟುಂಬ ಕೂತ್ಕೊಂಡು ನೋಡುವಂಥದ್ದು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸಿನಿಮಾ ಬಂತಂದ್ರೆ 100% ಜನ ನೋಡ್ತಾರೆ. ಎಕ್ಸಾಕ್ಟ್ಲಿ, ಯಾವ್ದು ಒಳ್ಳೆ ಸಿನಿಮಾ ಬಂದು ಇದುವರೆಗೂ ಸೋತಿದ್ ಇಷ್ಟನೇ ಇಲ್ಲ. ಹೌದು, ನಮ್ ಜನ ಕೈ ಬಿಟ್ಟಿಲ್ಲ. ಹೌದೌದು, ಬಟ್ ಒಳ್ಳೆ ಸಿನಿಮಾ ಬರಬೇಕು. ಓಕೆ ಮೇಡಮ್, ಒಂದು ಈಗ ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿದ್ರೆ ಸಿನಿಮಾ ಬಿಸಿ ಅನ್ನತ್ತಾರ, ಆಮೇಲೆ OTT ನೋಡಿದ್ರೆ ತಂಗಳ ಅನ್ನತ್ತಾರನೇ. ಎಕ್ಸಾಕ್ಟ್ಲಿ, ಒಳ್ಳೆ ಎಕ್ಸಾಂಪಲ್ ಕೊಟ್ರೆ. ಅಂದ್ರೆ ಆಗ್ಲೇ ಅದು ತಣ್ಣಗಾಗ್ಬಿಟ್ಟಿರುತ್ತೆ. ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ಬಿಟ್ಟಿರುತ್ತೆ, ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಗೊತ್ತಾಗಿರುತ್ತೆ. ನಮ್ಗೆ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಹೌದು, ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ನೋಡಿದ್ರೆ ಏನು ಗೊತ್ತಿರಲ್ಲ, ಸಿನಿಮಾ ಬಗ್ಗೆ ಅಷ್ಟಾಗಿ ಏನು ವಿಚಾರಗಳು ಗೊತ್ತಿರಲ್ಲ. ಅದು ತುಂಬಾನೇ ಮಜಾ ಕೊಡುತ್ತೆ, ತುಂಬಾನೇ ರುಚಿಸುತ್ತೆ. ಆಕ್ಚುಲಿ ಕ್ಯೂರಿಯಾಸಿಟಿ ಇರೋದಿಲ್ಲ ನಮಗೆ OTTನಲ್ಲಿ ನೋಡಿದ್ರೆ. ಎಕ್ಸಾಕ್ಟ್ಲಿ. ಈಗ ರಾಜ ರತ್ನಾಕರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಇದು. ಆ್ಯಂಡ್ ಯೂಶಲಿ ಎಷ್ಟೊಂದು ಜನಕ್ಕೆ ಫಸ್ಟ್ ಪ್ರಾಜೆಕ್ಟ್ ಅಂದರೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಥರ ಫೀಲ್ ಆಗ್ತಾರೆ. ಅಂದರೆ ಆ ಜರ್ನಿನೇ ತುಂಬ ಒಂಥರ ಇದು, ಎಷ್ಟೊಂದು ಆಸೆಗಳು ಇಟ್ಕೊಂಡಿರ್ತಾರೆ. ಹೇಳಿ ಸರ್, ಈ ರಾಜ ರತ್ನಾಕರ ಶುರು ಆಗಿದ್ದು ಹೇಗೆ, ಮತ್ತು ಚಂದನ್ ಅವ್ರನ್ನ ಈ ಸಿನಿಮಾಗೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ಏನು? ಇಲ್ಲ, ನಾವು ಫಸ್ಟು ಪ್ರೊಡ್ಯೂಸರ್ದು ನಮ್ಮದು ಮೀಟಿಂಗ್ ಫ್ರೆಂಡು, 8 ವರ್ಷ 9 ವರ್ಷದಿಂದ ಫ್ರೆಂಡ್ಸು. ಓಕೆ, ಇವರು ಒಂದಿಷ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋಣ ಅಂತ ಬಂದರು. ಓಕೆ, ಆಮೇಲೆ ಬ್ಯಾಕ್ ಟು ಏನು ಹೋದರು. ಅದಾದಮೇಲೆ ಹಾಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ವಿ, ಈ ಥರ ಒಂದು ಕತೆ ಇದೆ ಅಂತ. ಒಂದ್ಸರಿ ಹೋಗ್ಬಿಟ್ಟು ಮೀಟ್ ಮಾಡಿ ಹೇಳಿದ್ವಿ, ಈ ಥರ ಕತೆ ಇದೆ, ಯಾರಿಗಾರ ಸ್ವಲ್ಪ ನಿಮ್ಗೆ ರೆಫರ್ ಮಾಡಿ ಅಂತ. ಅವ್ರ ಕತೆ ಫಸ್ಟ್ ನೀವು ಕತೆ ಕೇಳಿ, ಕತೆ ನಿಮ್ಗೆ ಇಷ್ಟ ಆದರೆ
ನೀವು ಬೇರೆದೇ ರೆಫರ್ ಮಾಡಿ ಅಂದಿದ್ದು. ಬಟ್ ಅಲ್ಲೋ ಕೂತ್ಬಿಟ್ಟು ಏನು ಕತೆ ಇಷ್ಟ ಆಗಲಿಲ್ಲ ಅಂದ್ರೆ ನಿಮಗೂ ಕುಂದಿರ್ಸಿದಕ್ಕೂ ಇದಾಗ್ಬೋದು. ಫಸ್ಟ್ ನಿಮ್ಗೆ ಇಷ್ಟ ಆಯ್ತು ಓಕೆ ಇದು ಅಂದಾಗ ಸರಿ ಆಯ್ತು ಕತೆ ಹೇಳಿದೆ. ಕತೆ ಹೇಳಿದ ತಕ್ಷಣ ಇವ್ರ ಕತೆನ ಕೇಳಿ ಹತ್ಬಿಟ್ರು. ಓಕೆ, ಹಾಂ, ಎಮೋಷನಲ್ ಇದೆ ಅಂತ ಬಿಟ್ಕೊಟ್ರಿ ನೀವು ಸಿನಿಮಾದಲ್ಲಿ. ತುಂಬಾ ಇಷ್ಟ ಆಯ್ತು ಸರ್ ಕತೆ, ಕತೆ ಯಾರಿಗೆ ಕೊಡಿ ನಾನೇ ಮಾಡ್ತೀನಿ ಓಕೆ ಅಂತ ಅಂದ್ರೆ ಹಂಗಾಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್. ಜರ್ನಿ ಓಕೆ. ಚಂದನ್ ಅವ್ರು ಅಂದ್ರೆ ಹಂಗೆ ನಾವು ಸ್ಕ್ರಿಪ್ಟ್ ಮಾಡಿದ್ವಿ ಎಲ್ಲ ಫೈನಲ್ ಸ್ಕ್ರಿಪ್ಟ್ ಇತ್ತು, ಹಂಗೆ ಆರ್ಟಿಸ್ಟ್ ಸರ್ಚ್ ಮಾಡ್ತೀವಿ, ಹಂಗೆ ಬಂದು ಹೋಗೋದೆಲ್ಲ ಇತ್ತು. ಈ ಥರ ಇದ್ದಾಗ ಒಬ್ಬರು ಕೋಆರ್ಡಿನೇಟರ್ ಬಂದರು. ಅವರು ತುಂಬ ಪ್ರೊಫೈಲ್ ಅಂತಂದ್ರು, ನಂಗೆ ಆ ಪ್ರೊಫೈಲ್ಗಳು ಇಷ್ಟ ಆಗಲಿಲ್ಲ. ಸರಿ ಇವ್ರದ್ದು ಸಿದ್ಲಿಂಗು ಸಿನಿಮಾ ನೋಡಿದೆ, ಚಂದನ್ ಅವ್ರದ್ದು. ಸಿದ್ಲಿಂಗು ಸಿನಿಮಾ ನೋಡಿ ಆ ಕಣ್ಣುಗಳು, ಅವ್ರ ಪರ್ಫಾರ್ಮೆನ್ಸು, ಓಕೆ ಹುಡುಗನ ಹತ್ರ ಏನೇ ಇದೆ ಮಾಡಿಸ್ಬೋದು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿದ್ರು, ಫೋನ್ ಮಾಡಿಕೊಟ್ರು, ಆಯಿತು ಆಫೀಸಿಗೆ ಬಂದರು. ಇವ್ರಿಗೆ ಅದನ್ನೇ ಹೇಳಿದ್ದೆ, ನಾನೇನೋ ಚಾನ್ಸ್ ಕೊಡ್ತಿದ್ದೀನಿ, ನೀವೇನೋ ಏನೋ ಸಿಕ್ಕಿದೆ ಅಂತ ಮಾಡೋದ ಆ ಥರ ಏನೂ ಬೇಡ ಸರ್, ಫಸ್ಟ್ ಕತೆ ಕೇಳಿ, ಫಸ್ಟ್ ನಿಮ್ಮ ಕತೆ ಇಷ್ಟ ಆಗಲಿ, ಕತೆ ಇಷ್ಟ ಆದಮೇಲೆ ನಾನು ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ತೀನಿ, ಸ್ಕ್ರೀನ್ ಟೆಸ್ಟ್ ಆದಮೇಲೆ ಫೈನಲ್ ಆದರೆ ನೆಕ್ಸ್ಟ್ ರಿಹರ್ಸಲ್ಗಳು ಇರ್ತಾರೆ, ರಿಹರ್ಸಲ್ ಮಾಡ್ಕೊಂಡು ಮೂವ್ ಮಾಡೋಣ. ಸರಿ ಆಯಿತು, ಕತೆ ಹೇಳಿದೆ. ಕತೆ ಕೇಳಿ ಅವರು ಫುಲ್ ಇದಾಗೋಗ್ರು, ಅಂದರೆ ಫುಲ್ಲು ಒಂದು ಅವರು ಅನ್ಕೊಂಡಿದ್ದ ಅದೇ ಈ ಥರ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ರಂತೆ ಕ್ಯಾರೆಕ್ಟರ್. ಅದು ನಮಗೂ ಅವ್ರಿಗೆ ಸಿಂಕ್ ಆಯಿತು. ಅಲ್ಲಿಂದ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಸ್ಕ್ರೀನ್ ಟೆಸ್ಟಲ್ಲಿ ಓಕೆ ನಾವು ಒಬ್ಬ ಇದೆ ನಾವು ತೆಗೆಸ್ಕೋಬಹುದು ಅಂದ್ರೆ ಅದು ನಮ್ಗೆ ಗೊತ್ತಾಗುತ್ತೆ. ಅದು ಸ್ಕ್ರೀನ್ ಟೆಸ್ಟ್ ಆಯ್ತು, ಸ್ಕ್ರೀನ್ ಟೆಸ್ಟ್ ಹಂಗೆ ರಿಹರ್ಸಲ್ ಆದ್ಮೇಲೆ ಡೈರೆಕ್ಟ್ ಆಗಿ ಇವಾಗ ಇವ್ರನ್ನ ಹೀರೋ ಆಗಿ ಲಾಂಚ್ ಮಾಡ್ತಿದ್ದೀರಾ ಸರ್. ಇವಾಗ ನಿಮ್ಮ ಸಿದ್ಲಿಂಗೋ ಸಿನಿಮಾ ಆಗಿರ್ಬೋದು, ಮತ್ತೆ ಇನ್ನೊಂದು ಚಾರ್ಮಿನಾರ್ ಆಗಿರ್ಬೋದು, ಇವಾಗ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಮಾಡ್ತಿದ್ದೀರಾ. ನೀವು ಇಂಡಸ್ಟ್ರಿನಲ್ಲಿ ಆ್ಯಕ್ಚುಲಿ ಇದ್ದವರೇ, ಅಂದರೆ ನೋಡಿದ್ದೀರಾ ಒಂದಷ್ಟು. ಇವಾಗ ನಿಮಗೆ ಆ್ಯಕ್ಚುಲಿ ಸಾಕಷ್ಟು ವರ್ಷಗಳಿಂದ ಇರುತ್ತೆ ನಿಮಗೆ, ನಾನು ಹೀರೋ ಆಗಿ ಬೆಳಿಬೇಕು, ಹೀರೋ ಆಗಿ ಸಿನಿಮಾಗಳು ಮಾಡಬೇಕು ಅಂತ. ಏನೇನೆಲ್ಲ ಹರ್ಡಲ್ಸ್ ಇತ್ತು ಇವಾಗ ನಿಮ್ಮ ಲೈಫ್ನಲ್ಲಿ, ಏನಿತ್ತು ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತಾ ಇದೆ ಇಂಡಸ್ಟ್ರಿ ಬಗ್ಗೆ ಆ್ಯಕ್ಚುಲಿ, ಅದನ್ನು ನೀವು ಜೆನ್ಯೂನ್ ಆಗಿ ಹೇಳಿ. ಹರ್ಡಲ್ಸ್ ಅಂದರೆ ಮೇಡಮ್ ಮೇಜರ್ ಆಗಿ ಅಂದರೆ ಫಸ್ಟು ನನಗೆ ರೆಕಗ್ನೈಸೇಷನ್ ಸಿಕ್ತು ಸಿದ್ಲಿಂಗು ಚಾರ್ಮಿನಾರಿಂದ. ನನ್ನ ಮೈಂಡ್ ಸೆಟ್ ಹೆಂಗೆ ವರ್ಕ್ ಆಗೋಯ್ತು ಆ ಟೈಮಲ್ಲಿ ಅಂದರೆ, ಚೈಲ್ಡ್ ಆರ್ಟಿಸ್ಟಾಗಿ ಜಾಸ್ತಿ ಗುರುತಿಸ್ಕೊಂಡ್ರೆ ಹೀರೋ ಆಗಿ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು. ಸೊ ಏನು ಮಾಡೋದು ಏನು ಎತ್ತ ಅಂತ ಹಂಗೆ ಯೋಚನೆ ಮಾಡೋಕ್ಕೆ ಸಿನಿಮಾನ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಿಲ್ಲ ಅಂದರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ರೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಸಿನಿಮಾದು. ಸೊ ಅಲ್ಲಿಗೆ ಹೋಗಿ ವರ್ಕ್ ಮಾಡಿ, ಅಲ್ಲಿಂದ ವರ್ಕ್ ಮಾಡಿ ಸ್ಕ್ರಿಪ್ಟ್ ಅದು ಇದು ಮಾಡಿಕೊಂಡು, ಅದೇ ನಮಗೆ ಏನಂದ್ರೆ ಒಳ್ಳೆ ಸಿನಿಮಾನೇ ಮಾಡಬೇಕು ಉದ್ದೇಶ ಇದ್ದಿದ್ದು. ಕಳಪೆ ಸಿನಿಮಾಗಳು ಮಾಡಬಾರ್ದು, ಇವ್ನು ಯಾವ್ದೋ ಅಂದ್ರೆ ಕ್ರೆಡಿಬಿಲಿಟಿ ಕಳ್ಕೊಬಾರ್ದು, ಜನರ ಹತ್ರ ಒಂದು ನಂಬಿಕೆ, ಟ್ರಸ್ಟ್, ಒಳ್ಳೆ ಈ ಹುಡುಗ ಏನೋ ಒಂದ್ ಮಾಡ್ತಾನೆ ಅನ್ನೋ ತರ ಒಂದ್ ಸಿನಿಮಾಗಳನ್ನೇ ಮಾಡ್ಬೇಕು ಅನ್ನೋದು ಒಂದಷ್ಟಿತ್ತು. ಆಮೇಲೆ ಮನೆಯಲ್ಲಿ ನಮ್ಮ ತಾಯಿ ಅವರು ಸೀರಿಯಲ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಸೀರಿಯಲ್ ಮಾಡು ಅಂತ ಅವ್ರ ಅಂದ್ರೆ ಅವ್ರಿಗೆ ಏನ್ ತಪ್ಪಲ್ಲ, ಅವ್ರು ಕೇಳ್ತಾರ. ನಂಗೆ ಸೀರಿಯಲ್ ಮಾಡಕ್ ಇಷ್ಟ ಇಲ್ಲ, ನಾನು ಸೀರಿಯಲ್ ಮಾಡಿದ್ದೀನಿ ನೀವು ಮಾಡಿ ಅಂತ ಹಂಗಲ್ಲ, ಅವ್ರಿಗೆ ಕೇಳ್ತಾ ಇದ್ರು ನಿಮ್ಮ ಇದನ್ನಲ್ಲ ಯಾವ್ದಾರು ಮಾಡಿಸಿ ಅಂತ. ಓಕೆ. ಸೊ ಅದೊಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿತ್ತು ಅವಾಗ, ನಾನು ಸೀರಿಯಲ್ ಮಾಡಲ್ಲ ಅಂತ ನಮ್ಮ ಅಮ್ಮ ಮಾಡು ಅಂತ. ಓಕೆ. ಆದ್ರೂ ಸ್ವಲ್ಪ ಹಂಗೆ ಮಾಡ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಕೊಂಡು ತುಂಬಾ ವರ್ಷ ವೇಟ್ ಮಾಡಿದೀನಿ ಬಿಡಿ. ತುಂಬಾ ವರ್ಷ ವೇಟ್ ಮಾಡಿ ಯಾವ್ದೇದೋ ಬಂತು ಮೇಡಮ್, ಇಲ್ಲ ಅಂತಲ್ಲ, ಅದೆಲ್ಲ ಮಾಡಕ್ ಇಷ್ಟ ಆಗ್ಲಿಲ್ಲ ನನಗೆ. ಮೇಜರ್ ರೀಸನ್ ಕತೆಗಳು ಇಷ್ಟ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಸೆಕೆಂಡು ಥರ್ಡು ಅಂತ ಹೋದ್ರೆ ಟೀಮು, ಪ್ರೊಡ್ಯೂಸರ್ ಆ ತರ ಎಲ್ಲ ಹೋಗ್ತಾ ಇತ್ತು. ಬಟ್ ಇಲ್ಲಿ ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ಕಥೆನೇ ಅದ್ಭುತವಾಗಿರೋದ್ರಿಂದ ಇನ್ನೆಲ್ಲ ಚೆನ್ನಾಗಿರುತ್ತೆ ಅನ್ನೋದು ಪ್ಲಸ್ ಪಾಯಿಂಟ್ ಇದೆ. ಸೊ ಹಂಗೆ ಡೈರೆಕ್ಷನ್ ಟೀಮು, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲಾನು ಕರೆಕ್ಟಾಗಿ ಸಿಂಕ್ ಆಯ್ತು. ಅದೇ ಮೇಜರ್ ಹರ್ಡಲ್ಸ್ ಬಂದು ಲೈಫಲ್ಲಿ ಫೈನಾನ್ಸ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ವರ್ಕ್ ಮಾಡ್ತಿದಾರೋ, ಇನ್ನೂ ಹೆಸರು ಮಾಡಿಲ್ಲ ಅವ್ರಿಗೆಲ್ಲ ಮೋಸ್ಟ್ಲಿ ನಮ್ಮ ಫೀಲ್ಡ್ ಅಲ್ಲಿ ಇರೋದಕ್ಕೆ ನಾವು ಬರೀ ಇದನ್ನೇ ಹೇಳ್ತಿದೀವಿ, ಎಲ್ಲ ಫೀಲ್ಡ್ ಅಲ್ಲೂ ಇರ್ಬೋದು. ಅದು ಎಲ್ಲ ಹುಡುಗರ ಲೈಫಲ್ಲೂ ಇನಿಷಿಯಲ್ ಸ್ಟೇಜ್ ಅವ್ನು ಬೆಳಿಬೇಕು, ಏನೋ ಸಾಧನೆ ಮಾಡ್ಬೇಕಂದ್ರೆ ಫೈನಾನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ದೊಡ್ಡ ಅಡೆತಡೆ ಅದೇ ಆಗಿತ್ತು. ಅದ್ರ ಮೂಲಕ ಈಗ ಬಂದು ಇಲ್ಲಿ ನಿಂತಿದೀವಿ, ನೋಡೋಣ, ಒಳ್ಳೆ ಸಿನಿಮಾ ಮಾಡಿದೀವಿ, ಒಳ್ಳೆ ಟೀಮ್ ಜೊತೆ. ನೋಡ್ಬೇಕು ಜನ ಹೆಂಗೆ ಸ್ವೀಕಾರ ಮಾಡ್ತಾರೋ. ಬಟ್ ಒಂದಂತ್ರ ಕಾನ್ಫಿಡೆನ್ಸ್ ಏನಂದ್ರೆ, ಸಿನಿಮಾ ನೋಡೋದ್ರೆ ಆಚೆ ಬಂದಾಗ ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ, ಅದು ನಮ್ಮ ಕಾನ್ಫಿಡೆನ್ಸ್. ಓಕೆ. ಈಗಷ್ಟೇ ನೀವು ಹೇಳ್ತಾ ಇದ್ರಿ ಕಳಪೆ ಸಿನಿಮಾ ಮಾಡಿದ್ದಕ್ಕೆ ನನಗೆ ಇಷ್ಟ ಇಲ್ಲ. ಕಳಪೆ ಸಿನಿಮಾ ಅಂದರೆ ಏನು ಆ್ಯಕ್ಚುಲಿ? ಬಿಕಾಸ್ ಏನಕ್ಕಂದರೆ ಇವಾಗ ಒಂದು ಎರಡು ಸೆಕ್ಟರ್ ಇದೆ, ಗುಡ್ ಸಿನಿಮಾ, ಬ್ಯಾಡ್ ಸಿನಿಮಾ ಅಂತ. ಸೊ ಅಂದರೆ ಇವಾಗ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಬಿಟ್ಟೆ ಒಂದು ಸಿನಿಮಾವನ್ನು ಮಾಡ್ತಾರೆ. ಅಂದರೆ ಅದ್ರ ಶ್ರಮ ಆ್ಯಕ್ಚುಲಿ ಆಡಿಯನ್ಸ್ಗೆ ಗೊತ್ತಾಗೋದಿಲ್ಲ, ಬಿಕಾಸ್ ಸಾಕಷ್ಟು ಶ್ರಮಗಳು ಪಟ್ಟಿರ್ತಾರೆ. ವಾಟ್ ಈಸ್ ದಟ್ ಗುಡ್ ಸಿನಿಮಾ, ಬ್ಯಾಡ್ ಸಿನಿಮಾ, ಏನದು, ವಾಟ್ ಈಸ್ ದ ಡಿಫ್ರೆನ್ಸ್? ಗುಡ್ ಸಿನಿಮಾ ಅಂದರೆ ಈಗ ನನ್ನ ತಾಟಲ್ಲಿ ಒಂದಿರ್ಬೋದು, ನಿಮ್ಮ ತಾಟಲ್ಲಿ ಒಂದಿರ್ಬೋದು, ಇವ್ರ ತಾಟಲ್ಲಿ ಒಂದಿರ್ಬೋದು.
ನನ್ನ ಥಾಟಲ್ಲಿ ಏನಂದ್ರೆ ನನ್ನ ಒಂದು ಅನುಭವ, ನನ್ನ ಒಂದು ಯೋಚನಾ ಲಹರಿಯಲ್ಲಿ ಎಲ್ಲರೂ ಗೆಲ್ಲಕ್ಕೆ ಮಾಡ್ತಾರೆ. ಅದು ಗೊತ್ತಾಗ್ಬಿಡುತ್ತೆ ಕೆಲವೊಂದು ಸಿನಿಮಾಗಳಲ್ಲಿ ಅವ್ರ ಕತೆ ಮಾಡ್ಕೊಂಡಿರೋದ್ರಲ್ಲಿ ಅಥವಾ ಅವರು ಮಾಡ್ತಿರೋ ಕೆಲಸದ ಎಫರ್ಟ್ಸ್ ಅಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದ್ರಲ್ಲಿ ಏನಾಗುತ್ತೆ, ಕೆಲವೊಂದು ಸಿನಿಮಾ ವರ್ಕ್ ಆಗುತ್ತೆ, ಕೆಲವೊಂದು ಸಿನಿಮಾ ವರ್ಕ್ ಆಗಲ್ಲ. ವರ್ಕ್ ಆಗಲ್ಲ ಅನ್ನೋದಷ್ಟೇ. ಅದನ್ನ ನಾನು ಕಳಪೆ ಸಿನಿಮಾಗೆ ಸೇರಿಸಲ್ಲ. ಓಕೆ. ಕೆಲವೊಂದು ಸಿನಿಮಾ ಇರುತ್ತೆ ನಿಜವಾಗ್ಲೂ ಅವರೆಲ್ಲ ಯಾರನ್ನೋ ಒಬ್ರನ್ನ ಅಂದ್ರೆ ಬಾಯಿ ಮಾತಲ್ಲಿ ಬಣ್ಣದ ಮಾತಾಡಿ ಏನೇನೋ ಮಾಡಿ ಅವ್ರ ಕೆಲ್ಸನೇ ಗೊತ್ತಿರಲ್ಲ. ಓಕೆ ಓಕೆ. ಪ್ರೊಫೆಷನಲಿಸಮ್ ಇರೋದಿಲ್ಲ. ಓಕೆ. ಸೊ ಅಲ್ಲಿ ಗೊತ್ತಾಗುತ್ತೆ ಅವ್ರ ನಡವಳಿಕೆಯಲ್ಲೇ, ಅವರು ಮಾತಾಡೋದ್ರಲ್ಲೇ, ಅಥವಾ ಅವರು ಏನೇನು ಹೇಳ್ತಾರೋ ಕೆಲ್ಸದ ಬಗ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಪಕ್ಕ ಒಳ್ಳೆ ಸಿನಿಮಾ ಮಾಡಲ್ಲ, ಕಳಪೆ ಸಿನಿಮಾನೇ ಆಗೋದು ಇವ್ರ ಹತ್ರ ಅಂತ. ಅಂತದನ್ನ ಕಳಪೆ ಅಂತೀನಿ. ಓಕೆ ಓಕೆ. ಈಗ ಪ್ರಯತ್ನಗಳು ಮಾಡಿ ವರ್ಕ್ ಆಗದಿರೋದ್ರಲ್ಲಿ ನಾನು ಕಳಪೆ ಸಿನಿಮಾ ಅನ್ನಲ್ಲ. ಕೆಲವೊಂದು ಸುಮ್ನೆ ಏನೋ ಮಾಡ್ತಾರೆ, ಒಂದು ಯಾವ್ದೋ ಒಂದು ಕ್ಯಾಮ್ರಾ ಶೂಟ್ ಮಾಡೋಣ, ಅವ್ರನ್ನ ಹಿಂಗ್ ಮಾಡ್ಬಿಡೋಣ, ಅವ್ರನ್ನ ಇದ್ ಮಾಡ್ಬಿಡೋಣ, ಅದೆಲ್ಲ ವರ್ಕ್ ಆಗಲ್ಲ. ಅದು ಕಳಪೆ ಸಿನಿಮಾ ಅಂತ ಅಂದ್ರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಕಾರಣಗಳಿಗೋಸ್ಕರ ಒಂದು ಸಿನಿಮಾ ಮಾಡ್ತಾರಲ್ಲ, ಕಳಪೆ ಸಿನಿಮಾ. ಪ್ಯಾಷನೇಟ್ ಇಂದ ಸಿನಿಮಾ ಮಾಡಿದ್ರೆ ಅದು ಖಂಡಿತ ಕಳಪೆ ಸಿನಿಮಾ ಆಗಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಹೌದು. ಹಾರ್ಡ್ ವರ್ಕು, ನೀವು ಹೇಳ್ದಂಗೆ ಪ್ಯಾಷನ್, ಡೆಡಿಕೇಶನ್ ಇದ್ರೆ ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಇದ್ರೆ ಒಳ್ಳೆ ಸಿನಿಮಾ ಆಗುತ್ತೆ. ಚೇತನ್ ಸರ್, ತಾವು ಹೇಳಿ, ನಿಮ್ಮನ್ನ ನಾವು ಒಂದಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಒಂದಷ್ಟು ಶಾರ್ಟ್ ಮೂವೀಸ್ಗಳಲ್ಲಿ ನೋಡಿದ್ದೀವಿ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಹೇಗೆ ಈ ಪ್ರಾಜೆಕ್ಟ್ಗೆ ನೀವು ಬಂದ್ರಿ? ಅಂದ್ರೆ ಚಂದನ್ ಅವರು ಮುಂಚೆಂದನು ಸ್ನೇಹಿತರಾಗಿದ್ರು. ಓಕೆ. ಈ ತರ ಒಂದು ಪಾತ್ರ ಇದೆ ಅಂತ ಡೈರೆಕ್ಟ್ ಹೇಳಿದಾಗ ಈ ತರ ಒಬ್ರು ಫ್ರೆಂಡ್ ಇದಾರೆ, ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳಿದಾರೆ. ನಾನು ಅವಾಗ ಯೂಟ್ಯೂಬ್ ಅಲ್ಲಿ ಮಾಮೂಲಿ ಕೋತಿ ತರ ಆಡ್ತಾ ಇದ್ದೆ, ಮಾಡ್ಕೊಂಡು ಸರ್ ನೋಡ್ಬಿಟ್ಟು ಇವನ್ನೆಲ್ಲ ಮಾಡ್ತಾನ ಅಂತ ಅವ್ರಿಗೊಂದು ಒಪಿನಿಯನ್. ಅದೇ ಮಾಮೂಲಿ ತಿಕ್ಲ ತರ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದ. ಇಲ್ಲ ಸರ್ ಮಾಡ್ತಾರ ನೋಡಿ ಅಂತ ಇವ್ರೊಂದು ಕಾನ್ಫಿಡೆನ್ಸ್ ಕೊಟ್ಮೇಲೆ ಆಯ್ತು ಕರ್ಸಿ ಅಂತ ಹೇಳಿ ಅಲ್ಲಿಗೆ ಹೋಗಿ ಒಂದಷ್ಟು ಸ್ಕ್ರಿಪ್ಟ್ ಕೊಟ್ಟಾಗ ಆಕ್ಟ್ ಮಾಡಿದೆ. ಸರ್ಗ ಅವಾಗ ವರ್ಕ್ ಆಗತ್ತೆ, ಮಾಡ್ತಾರೆ ಅಂತ ಅನ್ಸಿದೆ. ಅಂದ್ರೆ ಅದೇ ಈ ಸಿನಿಮಾದಲ್ಲೂ ಅಷ್ಟೇ, ಈಗ ಕಂಪ್ಲೀಟ್ ಔಟ್ ಆಫ್ ಕಾಮಿಡಿ ಅಲ್ಲ, ಇದು ಬೇರೆ ತರದ ಎಮೋಷನಲ್ ಕ್ಯಾರೆಕ್ಟರ್. ಈಗ ಆಡಿಯನ್ಸ್ಗೂ ಅದೇ ಅನ್ಸುತ್ತೆ, ಇವನು ಈ ತರದ್ದು ಒಂದು ಎಮೋಷನಲ್ ಕ್ಯಾರೆಕ್ಟರ್ ಮಾಡ್ತಾನೆ ಅಂತ ಈಗ ಅನ್ಸುತ್ತೆ ಎಲ್ಲರಿಗೂ. ಸರ್ಗೆ ಅನ್ಸಿತ್ತೋ ಅದೇ ತರನೇ ನನಗೂ ಸಹ ಪಾತ್ರ ಮಾಡ್ಬೇಕಾದ್ರೆ ತುಂಬಾ ಖುಷಿ ಕೊಡ್ತು. ರೀಸನ್ ಬರೀ ನಾನು ಕಾಮಿಡಿ ಇಲ್ಲೇ ಗುರ್ಸ್ಕೋಬೇಕು ನನಗೂ ಇರ್ಲಿಲ್ಲ. ಒಬ್ಬ ಪರಿಪೂರ್ಣ ಕಲಾವಿದನಾಗಿ ಗುರ್ಸ್ಕೋಬೇಕು, ಒಂದು ಯಾವ್ದೇ ಪಾತ್ರ ಕೊಟ್ಟರು ಮಾಡಬಲ್ಲ ಇವನು ಅಂತ ಅನ್ಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಈ ಸಿನಿಮಾದಿಂದ ಈಗ ಸ್ಟಾರ್ಟ್ ಆಗ್ತಾ ಇದೆ, ತುಂಬಾ ಖುಷಿ ಕೊಡ್ತಾ ಇದೆ. ಅಷ್ಟು ವರ್ಷದಿಂದ ನಾನು ನೋಡಿದೀನಲ್ಲ, ಹೌದೌದು, ಅದ್ಭುತವಾಗಿ ತರಿಸಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ನಾನು ಅವ್ರ ಶಾರ್ಟ್ ಮೂವೀಸ್ಗಳೇ ಒಂದಷ್ಟು ನೋಡಿದೀನಿ. ನಾನು ಒಗ್ದಿರೋ ಬಟ್ಟೆಯಾಗಿ ಇವ್ರು ಆ ಕಡೆ ಒಬ್ರು ಈ ಕಡೆ ಕಾಂಗ್ರೆಸ್ ಒಬ್ರಿಗೆ ಹಾಕೊಂಡು ಹಿಂದೆ ಬಿಟ್ಟಿದ್ದಾರೆ. ಸರ್ ನೋಡಕ್ ಸೈಲೆಂಟ್ ಆಗಿದ್ದಾರೆ. ಓಕೆ. ಬಟ್ ಆಕ್ಚುಲಿ ಪೋಸ್ಟರ್ಗಳಲ್ಲಿ ಗೊತ್ತಾಗುತ್ತೆ, ಒಂದಷ್ಟು ಎಮೋಷನ್ ಫಿಲ್ ಆಗಿದೆ ನಿಮ್ಮ ಒಂದು ಕಣ್ಣುಗಳಲ್ಲಿ, ಅದು ಗೊತ್ತಾಗುತ್ತೆ. ಅಂಡ್ ನೀವು ಆಕ್ಚುಲಿ ಏನ್ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ರಿ? ನಾನು ಅಂದ್ರೆ ಆಕ್ಟರ್ ಆಗ್ಬೇಕು ಅಂದ್ರೆ ಇಂಥದೇ, ಫಾರ್ ಎಕ್ಸಾಂಪಲ್ ಹೀರೋ ಆಗ್ಬೇಕು ಅಂತಾನೆ ಇತ್ತಾ, ಅಥವಾ ಹೇಗೆ, ಅಥವಾ ಸಿಕ್ಕಿದ ಪಾತ್ರಗಳನ್ನ ಮಾಡೋಣ ಅಂತ ಇತ್ತು? ಪ್ರತಿಯೊಬ್ರು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬರೋರು ಹೀರೋ ಆಗ್ಬೇಕು, ಹೀರೋ ಹೀರೋಯಿನ್ ಪ್ರೊಡ್ಯೂಸರ್ ಆಗಬೇಕು ಅಂತ ಯಾರು ಬರಲ್ಲ. ಓಕೆ. ಹಂಗೆ ಅಂದ್ರೆ ಒಂದು ಸಿನಿಮಾದ ಒಂದು ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಬಟ್ ಬಿಗಿನಿಂಗ್ ಬಂದಾಗ ನನಗೆ ಅನ್ಸಿದ್ದು ಕಾಮಿಡಿ ವರ್ಕ್ ಆಗುತ್ತೆ, ಬೇಗ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ಈಸಿಯಾಗಿ, ಮತ್ತೆ ಅದು ಈಸಿಲಿ ಕನೆಕ್ಟ್ ಆಗುತ್ತೆ ಅಂತ ಅನಿಸ್ತು. ಮತ್ತೆ ನೆನ್ಪಿಟ್ಕೋತಾರೆ ಕಾಮಿಡಿ ಕ್ಯಾರೆಕ್ಟರ್ಗಳನ್ನ ಯೂಶಲಿ ಆಡಿಯನ್ಸ್ ನೆನ್ಪಿಟ್ಕೊಳ್ತಾರೆ. ಅಂದ್ರೆ ಬೇರೆ ಪಾತ್ರಗಳು ಸಿನಿಮಾದಲ್ಲಿ ಇತ್ತು ಅಂದ್ರೆ ತುಂಬಾ ಡೆಪ್ತ್ ಇರುವಂತ ಕ್ಯಾರೆಕ್ಟರ್ಗಳಾದ್ರೆ ಮಾತ್ರ ನೆನ್ಪಲ್ಲಿ ಉಳಿತವೆ. ಬಟ್ ಕಾಮಿಡಿ ಕ್ಯಾರೆಕ್ಟರ್ ಆದ್ರೆ ಒಂದೆರಡು ಸರಿ ನಗ್ಸ್ಬಿಟ್ರೆ ವರ್ಕ್ ಆಗುತ್ತೆ ಅಂತ ಅನಿಸ್ತು. ಅದಕ್ಕೆ ಬಿಗಿನಿಂಗ್ ಕಾಮಿಡಿನೇ ಟ್ರೈ ಮಾಡಿದ್ರೆ. ಅದು ಟೈಪ್ ಕ್ಯಾಸ್ಟ್ ಆಗಿಲ್ವಾ ಸರ್ ನಿಮ್ಗೆ? ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಕೆಲವೊಂದು ಸಿನಿಮಾಗಳಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೇ ಬಂದಿರ್ತೀರಾ ಅಂತ ಇಟ್ಕೊಳ್ಳಿ, ಅವಾಗ ಜನರು ನಿಮ್ಗೆ ನೆಕ್ಸ್ಟ್ ಸಿನಿಮಾಗಳಲ್ಲಿ ಆಪರ್ಚುನಿಟಿ ಕೊಡೋದು ಕೂಡ ಒಂದು ಕಾಮಿಡಿ ಪಾತ್ರಕ್ಕೆ ಕೊಟ್ಟು ಬಿಡ್ತಾರೆ. ಅದು ಎಲ್ಲೋ ಒಂದ್ ಕಡೆ ನಿಮ್ಗೆ ಬೇಜಾರ್ ಅಂತ ಅನ್ಸಿಲ್ವಾ ಯಾವತ್ತೂ? ಆತರ ಫೀಲ್ ಅನ್ಸಿಲ್ವಾ ಯಾವಾಗ್ಲೂ? ಇಲ್ಲ ಮೇಡಮ್, ಇನ್ನು ಅಷ್ಟು ಸಿನಿಮಾಗಳೇ ಮಾಡಿಲ್ಲ. 7-8 ಆಗಿರೋದ್ರಿಂದ ಇನ್ನು ಕಾಮಿಡಿ ಕ್ಯಾರೆಕ್ಟರ್ ಒಂದಷ್ಟು ಮಾಡಿದ್ಮೇಲೆ ಒಂದು ಹಂತಕ್ಕೆ ಬಂದ್ಮೇಲೆ ಸಾಕಾಯ್ತು ಅಂತ ಅನ್ಸ್ಬೋದೇನೋ. ಈಗ ಸದ್ಯಕ್ಕೆ ಸಿಕ್ಕಿದ ಪಾತ್ರಗಳನ್ನೆಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಆ ಲಿಸ್ಟ್ ಅಲ್ಲಿ ಇದೊಂದು ನೆಕ್ಸ್ಟ್ ಹೆಜ್ಜೆ. ಹಾಸ್ಟೆಲ್ ಹುಡುಗರು ಆದ್ಮೇಲೆ ಸಿನಿಮಾ ತುಂಬಾ ಒಳ್ಳೆ ಪಾತ್ರ. ಮೊನ್ನೆ ಒಂದು ಶೋ ಆಯ್ತು, ತಾಯಂದ್ರ ಶೋ ಆಯ್ತು. ಅವಾಗ ಹೆಣ್ಮಕ್ಳೆಲ್ಲ ಬಂದು ತುಂಬಾ ಮಾತಾಡ್ಸಿದ್ರು ಚಂದನ್ ಅವ್ರಿಗೆ, ನಮ್ಗೆಲ್ಲ. ಅಂದ್ರೆ ನಮ್ಮನ್ನ ಒಪ್ಕೊಂಡ್ರು. ಈಗ ಯಾರೊಬ್ರು ಗೊತ್ತಿಲ್ದಿರೋ ಆಡಿಯನ್ಸ್ ಒಂದಷ್ಟು ಜನ ಬಂದು ಸಿನಿಮಾ ನೋಡಿ, ಸಿನಿಮಾ ಮುಗಿದ ತಕ್ಷಣ ಬಂದು ನಮ್ಮನ್ನೆಲ್ಲ ಮಾತಾಡ್ಸಿದ್ರು. ಅಂದ್ರೆ ನಮ್ಮ ಪಾತ್ರ ಅವ್ರಿಗೆ ಕರೆಕ್ಟ್ ಆಗಿದೆ, ಇಷ್ಟ ಆಗಿದೆ ಅಂತ ಅವ್ರ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ಹೌದು. ಸೊ ಹಾಗಾಗಿ
ಈಗ ಒಂದು ಆಡಿಟೋರಿಯಂ ಇಷ್ಟಪಟ್ಟಿದೆ ಅಂದ್ರೆ ಇನ್ನು ಖಂಡಿತ ಇಡೀ ಕರ್ನಾಟಕ ಇಷ್ಟಪಡುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ಶೇಡ್ ಜನರಿಗೆ ತಲುಪಿದೆ ಅಂತ ಹೇಳ್ತಿದ್ದೀರಾ. ಓಕೆ, ಜಯರಾಮ್ ಸರ್, ಇವಾಗ ಸಾಮಾನ್ಯವಾಗಿ ಪ್ರೊಡ್ಯೂಸರ್ಸ್ಗಳನ್ನ ನಮ್ಮ ಅಣ್ಣವರು ಅನ್ನದಾತರು ಅಂತ ಕರೆದಿದ್ರು, ಓಕೆ ಅಲ್ವಾ? ಬಿಕಾಸ್ ಏಕೆಂದರೆ ನಿಮ್ಮಂಥವರಿಂದಲೇ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯ ಆಗೋದು. ಸೊ ಇವಾಗ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಈ ಸಿನಿಮಾಗೆ ಯಾವ ಮಟ್ಟಕ್ಕಿತ್ತು ಅಂತ? ಬಿಕಾಸ್ ಯೂಶಲಿ ಪ್ರೊಡ್ಯೂಸರ್ಸ್ಗಳು ಅಂದರೆ ಸ್ಟಾರ್ಟಿಂಗು ದುಡ್ಡು ಹಾಕ್ಬಿಡ್ತಾರೆ, ಅದಾಗಿದ ತಕ್ಷಣ ಸಿನಿಮಾ ಅಂದರೆ ಇನ್ನೇನು ಮುಗಿಯೋ ಹಂತದಲ್ಲಿ ಅವ್ರು ಅಷ್ಟೊಂದು ಫೈನಾನ್ಸ್ ಕೊಡೋದಿಲ್ಲ, ಅಥವಾ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಕಳ್ಕೊತಾರೆ. ನೀವು ಹೆಂಗಿತ್ತು ನಿಮ್ಮ ಇನ್ವಾಲ್ವ್ಮೆಂಟ್ ಈ ಸಿನಿಮಾದಲ್ಲಿ ಅಂತ ಫಸ್ಟಿಂದ ಲಾಸ್ಟ್ ತನಕ? ಮೇಡಮ್, ನನ್ನ ಫಸ್ಟ್ ಇಂಟ್ರೆಸ್ಟೇ ಬಂದು ಕತೆ. ಓಕೆ. ನರೇಶನ್ ಅವ್ರ ಕತೆ ಹೇಳ್ಬೇಕಾದ್ರೆ ನನ್ಗೇನೋ ಒಂಥರ ಕತೆ ಮೇಲೆ ತುಂಬಾ ಒಪ್ಪು ಬಂದ್ಬಿಡ್ತು. ಈ ತರ ಕತೆ ಹೊಸ ಪ್ರಯತ್ನ ಯಾರು ಮಾಡಿಲ್ಲ ಅನ್ಕೊಂತೀನಿ ಕನ್ನಡದಲ್ಲಿ. ಒಂದು ಹೊಸದಾಗಿ ಹೇಳಿದ್ರು ಕತೆ, ತುಂಬಾ ಇಂಟ್ರೆಸ್ಟ್ ಆಯ್ತು. ಕತೆ ಕೇಳಿ ಎಮೋಷನಲ್ ಆಗ್ಬಿಟ್ಟೆ ಬರೀ ಕತೆಗೇನೆ. ಬಟ್ ನಾನೇನ್ ಅನ್ಕೊಂಡೆ, ನನ್ಗೇನ್ ಕತೆ ಅವರು ಇದ್ ಮಾಡೋದು ಸ್ಪೀಚ್ ಮಾಡಿದ್ರು ಅದಕ್ಕಿನ್ನ ಒಂದು 100 ಪಟ್ಟು ಜಾಸ್ತಿ ಈಗ ಸಿನಿಮಾದಲ್ಲಿ ಕೂಡ ನೋಡಿದೆ. ತುಂಬಾ ಖುಷಿ ಆಯ್ತು. ನಾನು ಪ್ರೊಡ್ಯೂಸ್ ಮಾಡಿರೋದಕ್ಕೂ ನನಗೊಂದು ಹೆಮ್ಮೆ ಇದೆ ನಿಜವಾಗ್ಲು. ವಂಡರ್ಫುಲ್. ನೀವು ಬೇಸಿಕಲಿ ನೀವು ರೈತರು ಅಂತ ಕೇಳ್ಪಟ್ಟೆ. ಯಾಕೆ ಸಡನ್ ಆಗಿ ಇವಾಗ ಈ ಕಡೆಗೆ ಶಿಫ್ಟ್ ಆಗಿದ್ದು? ಕತೆ ಮೇಡಮ್, ಕತೆ. ಆ ಕತೆನೆ ನಾನು ಪ್ರೊಡ್ಯೂಸ್ ಆಗಿ ಮಾಡಿದ್ದೆ. ಹೇಳ್ಬೇಕು ಅಂದ್ರೆ ಪ್ರೊಡ್ಯೂಸರ್ ಆಗಿ ಮಾಡ್ಬೇಕು ಅಂತ ಅನ್ಸಿದ್ದು ಆ ಕತೆನೆ ಮೇಡಮ್. ಎಲ್ಲ ಹೇಳ್ಬೇಕಂದ್ರೆ ಓವರ್ ಆಲ್ ನನಗೆ ಇಷ್ಟ ಆಗಿದ್ದ ಕತೆ, ಸಿನಿಮಾದ ಕತೆ. ಅದಕ್ಕೆಲ್ಲಾನು ಒಂದು ಇದು ಕೊಟ್ಟಿದ್ದಾರೆ ಅಂದ್ರೆ ನ್ಯಾಯ ಕೊಟ್ಟಿದ್ದಾರೆ, ನ್ಯಾಯ ಒಲಿಸಿದ್ದಾರೆ ಆ ಪಾತ್ರಗಳಿಗೆಲ್ಲಾನು. ಅಂದ್ರೆ ಇವ್ರುಗಳು ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಟೀಮ್ ಮೇಡಮ್. ಅದೆಲ್ಲ ನಾವು ಮಾಡಕ್ಕೆ ಆ ಕತೆನ ಒಂದು 100 ಪಟ್ಟು ನಾನು ಅನ್ಕೊಂಡಿದ್ದಕ್ಕಿನ್ನ ಒಂದು 100 ಪಟ್ಟು ಇವತ್ತು ಜನಗಳ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸೈತು ಅಂದ್ರೆ ನನಗೊಂದ್ ಹೆಮ್ಮೆ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ. ಒಳ್ಳೆ ಸಿನಿಮಾ ಬಂದ್ರೆ ಜನ ಕೈ ಬಿಡಲ್ಲ ಅಂತಾನು ಒಂದು ನಂಬಿಕೆ ಇದೆ. ಒಟ್ಟಲ್ಲಿ ಆತ್ಮತೃಪ್ತಿ ಇದೆ ಅಂತ ಹೇಳ್ತಿದ್ದೀರಾ? ಸಿನಿಮಾ ಹೆಂಗಾದ್ರೂ ಹೋಗ್ಲಿ, ಏನಾದ್ರೂ ಆಗ್ಲಿ, ನನಗಂತೂ ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ ಅನ್ನೋ ಹೆಮ್ಮೆ ಇದೆ. ಎಲ್ರಿಗೂ ಅಷ್ಟೇ ಮೇಡಮ್, ನಮ್ಮೆಲ್ಲರಿಗೂ ನಾವು ಇಂಡಸ್ಟ್ರಿಗೆ ಬಂದಿದ್ದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ. ಈ ಸಿನಿಮಾ ಮನೆ ಮನೆ ತಲುಪುತ್ತೆ. ಖಂಡಿತ ಎಲ್ಲರೂ ನೋಡ್ತಾರೆ ಈ ಸಿನಿಮಾ. ಸಿನಿಮಾ ಒಂದಿಷ್ಟು ಸಿನಿಮಾಗಳು ಇರ್ತವೆ ಮೇಡಮ್. ಒಂದು ಸಿನಿಮಾಗಳು ನೋಡ್ತೀವಿ, ಮರೆತೋಗ್ಬಿಡ್ತೀವಿ. ಹೌದು. ಒಂದು ಸಿನಿಮಾಗಳು ನೋಡ್ತೀವಿ, ಥಿಯೇಟ್ರಿಂದ ಆಚೆ ಬರ್ತೀವಿ, ತಗೊಂಡ್ ಬರ್ತೀವಿ. ಇನ್ನೊಂದಿಷ್ಟು ಸಿನಿಮಾಗಳು ಇರ್ತವೆ, ಥಿಯೇಟ್ರಿಂದ ಬಂದು ಒಂದು 2 ಅವರ್ 3 ಅವರ್ ಮನಸ್ಸಲ್ಲಿ ಇರುತ್ತೆ. ಬಟ್ ನಾನು ಮಾಡಿದ್ದೀನಿ ಅಂತ ಇವ್ರು ಮಾಡಿದ ಅಂತಲ್ಲ, ಬಟ್ ಈ ಸಿನಿಮಾ ಬಂದ್ಬಿಟ್ಟು ನೀವು ಮನೆಗೆ ತೊಗೊಂಡೋಗ್ತೀರಿ ಸಿನಿಮಾ. ಅಂದ್ರೆ ಅಷ್ಟು ಕಾಡುತ್ತೆ ನಿಮ್ಮ ಮನೆಗೆ. ನೀವು ಥಿಯೇಟ್ರಲ್ಲಿ ನೋಡಿ ಓಡಾಡ್ಬೇಕಾದ್ರೂ ಕಾಡುತ್ತೆ, ಹೋಗಿ ಮನೆಗೆ ಹೋದಾಗೂ ಕಾಡುತ್ತೆ. ನೀವು ಮನೆಯಲ್ಲಿ ಆ ಥರ ಕೇಳಿದ್ರೆ ಫಸ್ಟ್ ಆ ಸಿನಿಮಾ ನೋಡಿ, ಪಕ್ಕದ ಮನೆಯಿಂದ ಫಸ್ಟ್ ಆ ಸಿನಿಮಾ ಕರ್ಕೊಂಡೋಗಿ ತೋರಿಸಿ ಅಂತ. ಅಂದ್ರೆ ಶಾಶ್ವತವಾಗಿ ಆಡಿಯನ್ಸ್ ಒಂದು ಮನಸ್ಸಿನಲ್ಲಿ ಉಳಿಯುತ್ತೆ ಕಂಟೆಂಟ್ ಬದಲಾಗಬಹುದು ಈ ಸಿನಿಮಾದಿಂದ ಅಂತ. ಈಗ ನಾನೊಂದು ಪ್ರಶ್ನೆ ಕೇಳ್ಬೇಕು ಚಂದನ್ ಸರ್ಗೆ ಮತ್ತೆ ನಿಮಗೆ. ಒಂದು ಮಿಡಿಲ್ ಕ್ಲಾಸ್ ಹುಡುಗನ ಕತೆ, ಅದರಲ್ಲೂ ಸೋಮಾರಿ ಮಿಡಲ್ ಕ್ಲಾಸ್ ಹುಡುಗನ ಕತೆ ಅಂತ ನೀವು ಸಾಕಷ್ಟು ಕಡೆ ಹೇಳಿದ್ದೀರಾ. ಅಂದರೆ ಈಗ ನಾವು ಒಂದಷ್ಟು ಸಿನಿಮಾಗಳು ನೋಡ್ತಾ ಇದ್ರೆ ಹೀರೋನ ನೆಗೆಟಿವ್ ಶೇಡ್ನಲ್ಲಿ ತೋರಿಸ್ತಾ ಇದ್ದಾರೆ. ನೆಗೆಟಿವ್ ಶೇಡಲ್ಲಿ ಹೀರೋನ ತೋರಿಸಿದ್ರೆ ಪ್ರಾಬಬ್ಲಿ ವರ್ಕ್ ಆಗ್ತಾ ಇದೆ. ಈ ನಡುವೆ ಒಂದಷ್ಟು ಸಿನಿಮಾಗಳು ನಾವು ನೋಡ್ತಿದ್ದೀವಿ ನಾವು. ಸೊ ಅದೇ ಒಂದು ರೀಸನ್ಗೋಸ್ಕರ ನೀವು ಈ ಕಾನ್ಸೆಪ್ಟನ್ನು ತೊಗೊಂಬಂದ್ರ ಏನು ಅಂತ? ನಿಮ್ಮಿಬ್ರು ನಾನು ನೀವು ಹೇಳಿ ಫಸ್ಟ್, ಆಮೇಲೆ ಅವ್ರು ಹೇಳಿ. ಅದಕ್ಕೋಸ್ಕರ ತರಬೇಕು ಅಂತ ನಮ್ದೇನಂದ್ರೆ, ಈಗ ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ, ಶ್ರೀಕೃಷ್ಣ ಪರಮಾತ್ಮನೇ ಬಿಟ್ಟಿಲ್ಲ ಕರ್ಮ ಅನ್ನೋದು. ಈಗ ನಮ್ಮ ನರಮನುಷ್ಯರು ಯಾರು, ನಮ್ಮಂತವ್ರಿಗೆ ನಮ್ಮನ್ನು ಬಿಡಲ್ಲ. ಅಂದ್ರೆ ಹಳೆ ಕಾಲದಲ್ಲಿ ಹೇಳ್ತಿದ್ರಂತೆ, ನಿಮ್ಮ ಅಪ್ಪ ಮಾಡಿದ ಪಾಪ ನೀನ್ ತಪ್ತಿದ್ಯಾ ಅಂತ, ಪಾಪ ಕರ್ಮಗಳು. ಬಟ್ ಇವಾಗಿನ ಜನರೇಷನ್ ನಾವು ಮಾಡಿರೋ ಪಾಪ ಕರ್ಮಗಳು ನಾವೇ ಅನ್ಭವಿಸ್ಬೇಕು, ಸಾಯದ್ರೊಳಗೆ ಅನ್ಭವಿಸ್ಬೇಕು. ಇಲ್ವಾ? ಹಂಗಿದ್ದಾಗ ನಾವು ಒಂದ್ ಕಥೆನ ಹೇಳ್ಬೇಕಾಗಿದೆ. ಈ ಕರ್ಮ ಮತ್ತು ಇದನ್ನೆಲ್ಲ ಒಂದು ಸ್ಪಿರಿಚುಯಾಲಿಟಿ ಇಲ್ಲಿ ಇಟ್ಕೊಂಡು ಒಂದು ಕಮರ್ಷಿಯಲ್ ಆಗಿ ಹೇಳೋಣ ಅಂತ ಪ್ಲಾನ್ ಮಾಡಿದ್ವಿ. ಅವಾಗ ಇದೇನ್ ಮಾಡ್ಬೇಕು, ನಾವು ಕರ್ಮನ ತರ್ಬೇಕು, ಕರ್ಮನ ಹೆಂಗ್ ತೋರಿಸ್ಬೇಕು, ಆ ತರದಾಗ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾ ಹೋದ್ವಿ. ಆ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ನೆಗೆಟಿವ್ ಶೇಡ್ ತಗೊಳ್ತಾ ಇದೆ. ಹೇಳಿ ಸರ್. ಅದು ಡೈರೆಕ್ಟರ್ ಹೇಳಿದಾರೆ, ಅದಕ್ಕೆ ಆನ್ಸರ್ ಅದರಲ್ಲಿ ಪಾತ್ರ ಇದು ಮಾಡಿದ್ವಿ. ನೀವು ಕೇಳಿದ್ಮೇಲೆ ಆಂಗಲ್ ಇದೆಯಾ ಅಂತ ಯೋಚನೆ ಮಾಡಿದೆ. ಅಂದ್ರೆ ನೆಗೆಟಿವ್ ಶೇಡ್, ಹೀರೋ ನೆಗೆಟಿವ್ ಅಂದ್ರೆ ಕೆಲವು ರೌಡಿ ಆಗಿರ್ಬೋದು, ಇಲ್ಲ ನೆಗೆಟಿವ್ ಇಮೇಜ್ ಬಿಲ್ಡ್ ಮಾಡ್ಕೊಂಡಿರೋ ವ್ಯಕ್ತಿ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದೋ ಗ್ಯಾಂಗ್ ಲೀಡರು, ಆ ತರದ್ದು ನೆಗೆಟಿವ್ ಆಗಿ ತಗೊಂಡ್ ಹೋಗ್ತಾ ಇದ್ದಾರೆ. ಬಟ್ ಇದರಲ್ಲಿ ಮನೆಗಳಲ್ಲಿ ಒಬ್ಬ ಕೆಟ್ಟ ಮನಸ್ಥಿತಿ ಒಬ್ಬ ವ್ಯಕ್ತಿ ಇರ್ತಾನ. ಅದು ನೆಗೆಟಿವ್ ಅಂತಲ್ಲ, ಎಲ್ಲರ ಮನೆಯಲ್ಲೂ ಇಲ್ಲ ಊರಲ್ಲಿ ಅವ್ರ ರಿಲೇಷನ್ಸ್ ಅಲ್ಲೂ ಒಬ್ಬ ವ್ಯಕ್ತಿ ದುರಹಂಕಾರಿ,
ಆತರ ವ್ಯಕ್ತಿ ಇರ್ತಾನ ಅವನ್ ಕತೆ ಹೇಳಕ್ ಹೊರಟಿರೋದಷ್ಟೇ, ನೆಗೆಟಿವ್ ಶೇಡ್ ಅಲ್ಲ. ಓಕೆ ಮರ್ಡರ್ ಮಾಡೋ ಅಂತದಾಗ್ಲಿ ಆ ಥರದ್ದಲ್ಲ. ಓಕೆ ಆ ಥರದ್ದಲ್ಲ. ಆ ಥರದ್ದಿಲ್ಲ. ಓಕೆ ಹಾಂ ಇವ್ರು ಹೇಳ್ದಂಗೆ 4 ಜನ ಒಬ್ಬ ಕೆಟ್ಟ ಮಗ, ಕೆಟ್ಟ ಮಗನ ಕತೆ. ಕೆಟ್ಟ ಮಗನ ಕತೆ. ಹಾಂ ಕೆಟ್ಟ ಮಗನ ಕತೆ. ಹಾಂ ಸೋಂಬೇರಿ ದುರಂಕಾರಿ ಅಂತ, ದುರಂಕಾರಿ ಕ್ಯಾರೆಕ್ಟರ್ ಅಂತ. ಹಾಂ ಬಟ್ ದುರಂಕಾರಿ ಹೆಂಗಾಗಿರ್ತಾನೆ ಅಂದ್ರೆ ಬರ್ತೆ ಅವ್ನು ಸೋಂಬೇರಿ. ಓಕೆ ಅದರಿಂದ ಆ ಸೋಂಬೇರಿ ತರನೇ ಬೇರೆದವ್ರಿಗೆ ದುರಂಕಾರಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಎಕ್ಸಾಂಪಲ್ ಅವ್ರು ಹೇಳೋದೇನಂದ್ರೆ ಇಲ್ಲಿ ಕಾಫಿ ಕುಡಿತಿರ್ತೀವಿ, ಹಿಂಗ್ ಲೋಟ ಇಡ್ತಾನೆ, ಎತ್ತಿಡಲ್ಲ, ಅಲ್ಲೇ ಇಟ್ಟಿರ್ತೀನಿ. ಅಮ್ಮ ಎತ್ತಿಡೋ ಅಂದ್ರೆ ಹೆಂಗ್ ರೇಟ್ ಎತ್ತಿಡಲ್ಲ ಮಾಡ್ತಾನೆ ಅಂದ್ರೆ ಅವ್ನ ಕಾಲಲ್ಲೇ ಎತ್ಕೋಗ್ ನಾನು ಎತ್ತಿಡ್ಬೇಕು. ಅದು ದುರಂಕಾರ. ಬೇರೆದವ್ರಿಗೆ ದುರಂಕಾರ ಅದನ್ನೇ ಅವ್ನು ಏನೋ ದುರಂಕಾರ ಅಂದ ಅದನ್ನೇ ಹಾಕಿರ್ತಾರೆ. ಇರೋದೇ ಹಿಂಗೆ ಆ ತರ ಆಗ್ಬಿಡ್ತಾನ ಅವನು. ಓಕೆ ಸೊ ಇದು ಅವನ್ನ ದುರಂಕಾರಕ್ಕೆ ಅದು ನೆಗೆಟಿವ್ ಎಷ್ಟೋ ಜನ ಇದ್ದಾರೆ ನಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ, ಎಷ್ಟೋ ಜನ ಅಕಸ್ಮಾತ್ ಹಿಂಗೆ ನಿನ್ ಕೈ ನಿಂತಕ್ಕ ಏನ್ ನನ್ ನನ್ ಕಾಲರ್ ಮುಖ್ಯ ಆ ತರದೊಂದು ನೇಚರ್ ಬಿಹೇವಿಯರ್ ಇರೋ ಕ್ಯಾರೆಕ್ಟರ್, ಬಿಹೇವ್ ಮಾಡೋ ಕ್ಯಾರೆಕ್ಟರ್. ಬಟ್ ನೀವು ಏನ್ ಹೇಳಿದ್ರಿ ನೆಗೆಟಿವ್ ಈಗ ಪ್ರೊಜೆಕ್ಟ್ ಆಗ್ತಾ ಇದೆ ಅಂತ. ಬಟ್ ಸಿನಿಮಾ ನೋಡಿದ್ರೆ ಜನ ನೀವೇನಂತ ಅಂದ್ರೆ ಜನರ ಮೈಂಡ್ ಅಲ್ಲಿ ಇವಾಗೆಲ್ಲ ಏನು ನೋಡಿ ಬಡಿ ಕಡಿ ಆತರ ಪಾಯಿಂಟ್ ಅಲ್ಲಿ ನೀವು ಹೇಳಿದಲ್ವಾ. ಸೊ ಓಕೆ ಆತರ ತುಂಬಾ ಸಿನಿಮಾಗಳು ಹಾಗೆ ಬರ್ತಾ ಇದೆ. ಆದ್ರೆ ಈ ಸಿನಿಮಾ ನೋಡಿದ್ರೆ ಮಾತ್ರ ಅದೆಲ್ಲ ಸಿನಿಮಾಗಳ ನಡುವೆ ಒಂದು ಮನಸ್ಸಿಗೆ ಮುಟ್ಟುವಂತ ಕತೆ ಇರುವಂತ ಒಂದು ಸಿನಿಮಾ ನೋಡಿದ್ವಿ ಅಂತ ಖುಷಿ ಪಡ್ತಾರೆ, ಸ್ಯಾಟಿಸ್ಫೈ ಆಗ್ತಾರೆ. ಓಕೆ ಓಕೆ ಅಂದರೆ ನಾನು ಏನು ಕೇಳಿದೆ ಅಂದರೆ ಕೆಲವೊಂದು ಇವಾಗ ಸಿನಿಮಾ ಪೂರ್ತಿ ಒಂದು ಶೇಡಲ್ಲಿ ತೋರಿಸಿರ್ತಾರೆ ನಿಮ್ಮನ್ನ, ಆಮೇಲೆ ಬದಲಾಗ್ತೀರಾ ನೀವು ಸಿನಿಮಾದಲ್ಲಿ. ಯಾವ್ದ್ರಲ್ಲಿ? ಈ ಸಿನಿಮಾದಲ್ಲಿ ಪ್ರಾಬಬ್ಲಿ ಶೇಡ್ ಚೇಂಜ್ ಆಗುತ್ತೆ ನಿಮ್ದು. ಸಿನಿಮಾ ನೋಡಿ ಸಿನಿಮಾ ನೋಡ್ಬೇಕು. ನಾನು ನಿಮ್ಮನ್ನ ಕೇಳ್ತಿದ್ದೀನಿ, ಅದಕ್ಕೆ ನೀವು ಹೇಳಿನ. ಸಿನಿಮಾ ನೋಡ್ಬೇಕು, ಅದು ಹೇಳುವಂತದಲ್ಲ. ಹಾಂ ಅವ್ನ ಕಡೆಗೂ ಬದಲಾಗೋದಿಲ್ಲ. ಓಕೆ ಬಟ್ ಅಲ್ಲಿ ಏನೋ ಒಂದು ಸಸ್ಪೆನ್ಸ್ ಇದೆ, ನೀವು ನೋಡಿ. ಹೆಂಗಾದ್ರೂ ಮಾಡಿ ಆಕ್ಚುಲಿ ನಿಮ್ಮ ಬಾಯಿಂದ ಬಿಡಿಸೋಣ ಅನ್ಕೊಂಡೆ, ನೀವು ಹೇಳಿಲ್ಲ. ಓಕೆ ಫೈನ್. ಅಂಡ್ ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಓಕೆ ಹಾಂ ಫುಲ್ ಫ್ಯಾಮಿಲಿ. ಇದು ನಮ್ಮ ರಿಲೇಟಿವ್ ಅಲ್ಲಿ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಇರುತ್ತೆ. ಇದೆ ಪ್ರತಿಯೊಂದು ಫ್ಯಾಮಿಲಿನಲ್ಲೂ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದೀರಾ. ಅಂಡ್ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ. ಇದು ಕೂಡ ಏನು ಅಂದ್ರೆ ಇವಾಗ ಸಿನಿಮಾಗಳಲ್ಲಿ ನಾರ್ಮಲ್ ಆಗಿ ಸೇರಿಸ್ಬೇಕು ಅಂತ ಸೇರಿಸಿದ್ರೆ ಅಥವಾ ಹಿಂಗೆ ಅಥವಾ ಏನಿಲ್ಲ ಕತೆಗೆ ಕುಟುಂಬ ಅಂದ್ರೆ ಎಲ್ಲ ತಾಯಿ ತಂದೆ ಇದ್ದೇ ಇರ್ತಾರೆ, ಆತರ ಒಂದು ಕುಟುಂಬದಲ್ಲಿ ನಡೆಯುವಂತ ಕಾರ್ಯ ಅದು ಕ್ರಿಯೇಟ್ ಆಗ್ಯದ. ಅಂದ್ರೆ ಇದು ತಾಯಿ ಸೆಂಟಿಮೆಂಟ್ ಅಂದ್ರೆ ಈಗ ಒಬ್ಬ ಮಗ ಹಾಳಾಗಕ್ಕೂ ಉದ್ಧಾರ ಆಗಕ್ಕೂ ಮೇನ್ ರೀಸನ್ ತಾಯಿನೇ. ಹೌದು ಹೌದು. ಈಗ ಆ ತಾಯಿ ಪ್ರೀತಿನ ಎಷ್ಟೋ ಜನ ಮಿಸ್ಯೂಸ್ ಮಾಡ್ಕೊಂಡಾರೆ. ಮಿಸ್ಯೂಸ್ ಮಾಡ್ಕೊಂಡು ಏನೇನೋ ದುಡ್ಡು ವಸೂಲಿ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಂಡು ಇದು ಮಾಡ್ತಾರೆ. ಬಟ್ ಅದೇ ತಾಯಿನ ಪ್ರೀತಿ ಇಟ್ಕೊಂಡು ತುಂಬಾ ಮುಂದುವರೆದವರು ಇದ್ದಾರೆ. ಹಂಗಾಗಿ ಎಲ್ಲ ತಾಯಿನೇ ಎಲ್ಲ ಮೇನ್ ಇದಕ್ಕೆ. ಓಕೆ ಓಕೆ. ಅಂಡ್ ಚಂದನ್ ಸರ್, ನಿಮ್ಮ ತಾಯಿಯವರು ಕೂಡ ಸೀರಿಯಲ್ಸ್ಗಳಲ್ಲಿ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ರಲ್ವಾ? ಅವರು ಕೂಡ ಅಭಿನಯಿಸ್ತಾ ಇದ್ದಾರೆ ಯಾವಾಗಲೂ ಕೂಡ. ಆ್ಯಂಡ್ ಇವಾಗ ನಿಮಗೆ ಅಂದರೆ ಏನಾದರೂ ಅಡ್ವಾಂಟೇಜ್ ಅಂದರೆ ಫಾರ್ ಎಕ್ಸಾಂಪಲ್ ಪಾಸಿಟಿವ್ಸ್ ಏನಾಗಿದೆ ಅಂತ? ಫಾರ್ ಎಕ್ಸಾಂಪಲ್ ಇವಾಗ ಸಿನಿಮಾ ಬ್ಯಾಕ್ಗ್ರೌಂಡು ನಿಮ್ಮ ತಾಯಿಯವರು ಕೂಡ, ಸೊ ಅದು ನಿಮ್ಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗಿದೆಯಾ ಇಲ್ಲ ಏನು ಅಂತ? ಮೇಡಮ್ ಹೆಲ್ಪ್ ಎಲ್ಲ ಆಗಿದೆ ಅಂದ್ರೆ ಕೆಲಸದ ವಿಚಾರದಲ್ಲಿ, ಅಂದ್ರೆ ಅಭಿನಯ ಒಂದು ಇದೆಂಗೆ ಅದಂಗೆ ಅನ್ನೋ ವಿಚಾರದಲ್ಲಿ ನನಗೆ ಹೆಲ್ಪ್ ಆಗಿದೆ. ಬಟ್ ಈ ಏನು ಸಿನಿಮಾಗಳು ಮಾಡೋ ವಿಚಾರದಲ್ಲಿ ನಾನು ಎಲ್ಲೋ ಅವರ ಹೆಸರುಗಳನ್ನೆಲ್ಲೂ ಬಳಸಲಿಲ್ಲ ಒಂದು. ಓಕೆ. ಆಮೇಲೆ ಏನಂದ್ರೆ ಅವ್ರ ನೆಟ್ವರ್ಕ್ ಅಲ್ಲಿ ಹೋಗಿ ನಾನು ಇಂಥವ್ರ ಮಗ ನನಗೆ ಅವಕಾಶ ಕೊಡಿ ಆ ಥರ ನಾನು ಮಾಡಿದ ಅಷ್ಟು ಸಿನಿಮಾಗಳಲ್ಲೂ ಯಾವ್ದ್ರಲ್ಲೂ ಸಿದ್ಲಿಂಗು ಆಗಲಿ, ಚಾರ್ಮಿನಾರ್ ಆಗಲಿ, ರಾಜರತ್ನಾಕರ್ ಆಗಲಿ, ಇನ್ನೊಂದು ಸಿನಿಮಾ ಆಗಲಿ, ಎಲ್ಲೂ ಯಾರ ಹತ್ರ ಹೋಗಿ ಅಪ್ರೋಚ್ ಆಗಿದೆ ಅಂತಲ್ಲ, ಅದಾಗದೇ ಹುಡ್ಕೊಂಡು ಬಂದಿದ್ದು ನನ್ನ. ಅಂದ್ರೆ ಇದು ದುರಂಕಾರ ಆ ಥರವಾಗಿ ಹೇಳ್ತಾ ಇಲ್ಲ, ಅದಾಗದೇ ಬಂದಿರೋದು. ಅಂದ್ರೆ ನಾನು ಹೋಗಿ ನಾನು ಆಶಾರಾಣಿ ಅವ್ರ ಮಗ ನನಗೆ ಅವಕಾಶ ಕೊಡಿ ಆ ಥರ ಹೇಳಿಲ್ಲ. ಬಟ್ ಕೆಲ್ಸದ ವಿಚಾರದಲ್ಲಿ ನನ್ನ ಕರೆಕ್ಟಾಗಿ ತೀಡಿ ಒಂದು ಪಕ್ವವಾಗಿ ಒಬ್ಬ ಕಲಾವಿದನ್ ಮಾಡಬೇಕು ಅನ್ನೋ ಇದರಲ್ಲಿ ನಮ್ಮ ತಂದೆ ತಾಯಿ ಪಾತ್ರ ತುಂಬಾ ಪ್ಲೇ ಮಾಡುತ್ತೆ. ಓಕೆ. ಅಂದ್ರೆ ಈ ಕರಿಯರ್ ವಿಚಾರವಾಗಿ ನಾನು ಜಾಸ್ತಿ ಅವ್ರನ್ನ ಬಳಸ್ಕೊಂಡಿಲ್ಲ. ಓಕೆ ಓಕೆ. ನಿಮ್ಮ ಹಾರ್ಡ್ ವರ್ಕ್ ಇಲ್ಲಿ ತನಕ ತಂದಿದೆ ಅಂತ ಹೇಳ್ತಿಲ್ಲ. ಎಲ್ರದ್ದು ಅಷ್ಟೇ ಹೇಳ್ಕೊಂಡ್ ಬಂದ್ರು ಏನಾಗುತ್ತೆ, ಈಗ ಎಷ್ಟೆಷ್ಟೋ ದೊಡ್ಡ ಸ್ಟಾರ್ಗಳ ಮಕ್ಕಳು ಎಷ್ಟೋ ಜನ ಬಂದಿದ್ದಾರೆ. ಹೌದು. ಅವ್ರ ಕೆಲಸ ಚೆನ್ನಾಗಿದ್ರೆ ಅಥವಾ ಅವ್ರನ್ನ ಜನ ಒಪ್ಪಿದ್ರೆ ಮಾತ್ರ ಅವ್ರು ಸರ್ವೈವ್ ಆಗಕ್ಕಾಗತ್ತೆ ಅಥವಾ ಮುಂದೆ ಸಿನಿಮಾಗಳು ಮಾಡಕ್ಕಾಗುತ್ತೆ. ಹೌದು. ಅಂದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಕೆಲಸ ಅಷ್ಟೇ, ಯಾವ ಹೆಸರು ಏನು ನಡೆಯಲ್ಲ. ಹೌದು. ಕೆಲಸ ಚೆನ್ನಾಗಿ ಮಾಡ್ಬೇಕಷ್ಟೇ, ಅದು ಉದ್ದೇಶ. ಓಕೆ. ಹೇಗೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ ಈ ಸಿನಿಮಾಗೆ ನೀವು? ನಾವ್ ಇಲ್ಲಿ ಪ್ರಿಪೇರ್ ಆಗುವಂತದ್ದು ಅಂದ್ರೆ ನನಗೆ ತುಂಬಾ ಈಸಿ ಆಗೋಯ್ತು. ಯಾಕಂದ್ರೆ ನಾನು ಇಂಥ ಪಾತ್ರಗಳನ್ನ ತುಂಬಾ ನೋಡ್ಬಿಟ್ಟಿದ್ದೆ. ತುಂಬಾ ಅಂದ್ರೆ ತುಂಬಾ ನೋಡ್ಬಿಟ್ಟು ಡೈಲಿ ಇವಾಗಲೂ ನೋಡ್ತಾ ಒಂದು ಸರ್ಕಲ್ ಹಂಗೆ ಇದೆ. ಸರ್ಕಲ್ ಅಂದ್ರೆ ನಾವು ಚೈಲ್ಡ್ಹುಡ್ ಅಲ್ಲಿ ಬೆಳೆದಿರುವಂತದ್ದು ಹುಡುಗರುಗಳು. ಓಕೆ. ಅದು ನನಗೆ ತುಂಬಾ ಈಸಿ ಈ ಕ್ಯಾರೆಕ್ಟರ್ ಪ್ಲೇ ಮಾಡಕ್ಕೆ.
ಇದೇ ಒಂದು ಕ್ಯಾರೆಕ್ಟರ್ ನಾನು ಯಾವ್ದೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗನ್ ಕ್ಯಾರೆಕ್ಟರ್, ಒಬ್ಬ CEO ಕ್ಯಾರೆಕ್ಟರ್ ಆಗಿದ್ರೆ ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಯ್ತು, ಲ್ಯಾಂಗ್ವೇಜ್ ಹೆಂಗ್ ಮಾತಾಡ್ಬೇಕು, ಅವ್ರ ವಾಕಿಂಗ್ ಸ್ಟೈಲ್ ಹೆಂಗೆ ಅಂತ. ಹೌದು, ಇದು ನನಗೆ ತುಂಬಾ ಈಸಿ ಆಯ್ತು. ಒಂದು ನನ್ನ ಲೈಫ್ ಅಲ್ಲಿ ಇರುವಂತ ಅನುಭವ ಒಂದಾದ್ರೆ, ನಮ್ಮ ಡೈರೆಕ್ಟರ್ ಆಗ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ತುಂಬಾ ಅಥೆಂಟಿಕ್ ಆಗಿದ್ರು. ಅಂದ್ರೆ ಇವ್ನು ಹಿಂಗ್ ಇರ್ತಾನೆ, ಈ ತರ ಆಟಿಟ್ಯೂಡ್ ಅಲ್ಲಿ ಇರ್ತಾನೆ, ಇಷ್ಟೇ ಫ್ಲೋರ್ ಡೈಲಾಗ್ ಹೇಳ್ತಾನೆ, ಹಿಂಗೆ ಬಿಹೇವ್ ಮಾಡ್ತಾನೆ, ಇದೇ ವರ್ಡ್ ನ ಪಾಸ್ ಮಾಡ್ತಾನೆ. ಇಷ್ಟು ಅಥೆಂಟಿಕ್ ಕ್ಲಾರಿಟಿಯಿಂದ ಇದ್ದಾಗ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಆಮೇಲೆ ನಮ್ಮ ಲೈಫ್ನು ಅನುಭವದಲ್ಲೂ ಅದೊಂದಷ್ಟು ಪಾತ್ರಗಳು ನೋಡಿರ್ತೀರಿ. ತುಂಬಾ ಪ್ರಿಪೇರ್ ಆಗಿ ಏನೇನೋ ಮಾಡಕ್ ಹೋಗಿ ಏನೇನೋ ಆಗ್ಬಿಡುತ್ತೆ, ಈಸಿಯಾಗಿ ತಗೊಂಡಿದ್ರಿಂದ ಈಸಿ ಆಯ್ತು. ಬಟ್ ಲುಕ್ಸ್ ಅಲ್ಲಿ ನಮ್ಮ ಡೈರೆಕ್ಟರ್ ಸ್ವಲ್ಪ ನಮ್ಮನ್ನ ಲುಕ್ ಓಪನ್ ಮಾಡಿಸಿದಾರೆ, ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದೌದು, ನೋಡಿದೆ. ಒಂದಷ್ಟು ಸಾಂಗ್ಸ್ಗಳೆಲ್ಲ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಈ ಸುಸುರು ಬತ್ತಿ ಸಾಂಗ್ ಬಗ್ಗೆ ಮಾತಾಡಬೇಕು. ವಂಡರ್ಫುಲ್ ಆಗಿ ಬಂದಿದೆ ಆ್ಯಕ್ಚುಲಿ, ತುಂಬ ಇಷ್ಟ ಆಯಿತು. 2-3 ಸತಿ ನೋಡಿದ್ದೀನಿ, ಕೇಳಿದ್ದೀನಿ. ಆ್ಯಂಡ್ ಹೆವಿ ಆಲ್ಮೋಸ್ಟ್ ನಾನು ಮಾತಾಡಬೇಕಂದ್ರೆ ಬಜೆಟ್, ಹೊಸ ಹೀರೋ, ಜಾಸ್ತಿ ಬಜೆಟ್ ಇರುತ್ತೆ. ಅಷ್ಟೊಂದು ಖರ್ಚು ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಏನು ಇದ್ರ ಕತೆ ಹೇಳಿ ಸರ್. ನೀವು ಕತೆ ಬಿಟ್ಟು ಹೊರಗಡೆ ಬನ್ನಿ ಸರ್. ಸಾಂಗ್ ಬಗ್ಗೆ ಕೇಳ್ತಿರೋದು ಸರ್ ನಾನು. ಅಂದ್ರೆ ಸಾಂಗ್ಗೋಸ್ಕರ ಪರ್ಟಿಕ್ಯುಲರ್ ಆಗಿ ಸಾಂಗ್ಗೋಸ್ಕರ ಅಂತಲ್ಲ, ಸಿನಿಮಾದಲ್ಲಿ ಸಾಂಗ್ ಇದೆ, ಸಿನಿಮಾದಲ್ಲಿ ಒಂದು ಕತೆ ಇದೆ, ಕತೆ ಇಷ್ಟ ಆಗಿದೆ, ಅದಕ್ಕೋಸ್ಕರ ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಸಾಮಾನ್ಯವಾಗಿ ಇವಾಗ ಅಂದ್ರೆ ಒಂದಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಒಂದು ಹೀರೋಗೆ ಈ ರೀತಿಯಾದಂತಹ ಒಂದು ಸಾಂಗ್ಗಳು ಮಾಡ್ತಾರೆ, ನಾವು ನೋಡಿದ್ದೀವಿ. ಅಂಡ್ ಹೀರೋ ಫಸ್ಟ್ ಟೈಮ್ ಹೀರೋಗೆನೆ ಇಷ್ಟೊಂದು ರಿಚ್ ಆಗಿ ಮಾಡೋದು ತುಂಬಾ ಕಡಿಮೆ. ಅದಕ್ಕೆ ಕೇಳಿದೆ, ಅದ್ರ ಬಗ್ಗೆ ಹೇಳಿ ಅಂತ. ರಿಚ್ ಆಗಿ ಮಾಡಿದೀವಿ ಅಂತ ಅನ್ನೋದಕ್ಕಿಂತ ಮ್ಯೂಸಿಕ್ ಆತರ ಕೊಟ್ರು, ಸಾಂಗ್ ಆತರ ಬಂತು, ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು ನಾವು ಮಾಡಿದೀವಿ ಮೇಡಮ್. ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿ ನನ್ನ ಸ್ವಲ್ಪ ಮಾಡಿದೀವಿ, ಇನ್ನೂ ಮಾಡ್ಬೇಕು, ಮಾಡಿದೀವಿ. ಸಾಂಗ್ ಅಂತ ನಿಮ್ಗೆ ಈ ಲೆವೆಲ್ಗೆ ಅನ್ಸಿದೆ, ದೊಡ್ಡ ಹೀರೋ ಮಾಡುವಂತ ಸಾಂಗ್ ಅನ್ಸಿದೆ ಅಂದಾಗ ಅದ್ ಗೆದ್ದಿದೆ ಸಾಂಗ್ ಅಂತ ಅರ್ಥ ನಮ್ಮ ಇದ್ರಲ್ಲಿ ಅಲ್ವಾ. ಅಂದ್ರೆ ಇಲ್ಲಿ ಏನಂದ್ರೆ ಪ್ರೊಡ್ಯೂಸರ್ ಸರ್ ಹೇಳದಂಗೆ, ಇದು ದೊಡ್ಡ ಹೀರೋ ಅನ್ನೋದು ಮ್ಯಾಟರ್ ಆಗ್ತಾ ಇಲ್ಲ, ಇಲ್ಲಿ ಯಾರೋ ಹೊಸಬ್ರು ಅನ್ನೋದಲ್ಲ ಮ್ಯಾಟ್ರು. ಅಲ್ಲಿ ಇರೋದು ವಿಷಯ, ಸಿನಿಮಾ ಕತೆ ಚೆನ್ನಾಗಿದೆ, ಕತೆಗೆ ಈ ಸಾಂಗ್ ಹಿಂಗೆ ಬರಬೇಕು ಅನ್ನೋ ಕಲ್ಪನೆ ನಮ್ಮ ನಿರ್ದೇಶಕರಿಗಿತ್ತು. ಆ ಕಲ್ಪನೆಗೆ ತನಕಂಗೆ ಮ್ಯೂಸಿಕ್ ಬಂತು, ಅದ್ರ ತಕ್ಕಂಗೆ ಲಿರಿಕ್ಸ್ ಬಂತು. ಇದೆರಡು ಹಿಂಗ್ ಬಂದ್ಮೇಲೆ ಸಾಂಗ್ ಹೆಂಗೋ ಶೂಟ್ ಮಾಡಕ್ ಆಗಲ್ಲ ಅಂತ ಇದ್ ಮಾಡ್ಕೊಂಡು ಆ ಸಾಂಗ್ಗೆ ಅದನ್ನ ಮಾಡಿಸ್ಕೊಂತು. ಅದೇ ತರ ಸಂತು ಮಾಸ್ಟರ್ ಬಂದ್ರು. ನಾವು ಈ ಸಾಂಗ್ ನಾನು ಹೆಂಗೋ ಮಾಡಿದ್ರೆ ಆಗಲ್ಲ, ಕುಣಿಬೇಕು ಅಂತ ನಾವು ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದ್ವಿ. ಸೊ ಅದಂಗ ಆಗಿದೆ, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದಿರಾ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಕೊಟ್ಟಿದ್ದಾರೆ. ವಿಜಯ್ ಪ್ರಕಾಶ್ ಅವರು ಹಾಡಿರೋ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನಾನು ಹೋಗಿ ಕತೆ ರೀಡಿಂಗ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಮಾಡಿದೆ ಕತೆ, ಕೊಡ್ತೀನಿ. ಆ ಲಿರಿಕ್ಸ್ ನೀವು ಹೇಳ್ದಂಗೆ ಒಬ್ಬ ಸಿಂಗರ್ ಅದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ ಯೂಶಲಿ. ಯಾವತ್ತೂ ನಮ್ಗೆ ಅವರು ಹೊಸಬ ಡೈರೆಕ್ಟ್ರು ಅಂತ ಯಾವತ್ತ ಟ್ರೀಟ್ ಮಾಡೇ ಇಲ್ಲ. ಓಕೆ, ಆಸ್ ಅ ಬ್ರದರ್ ತಮ್ಮನ ತರನೇ ಫೋನ್ ಮಾಡಿದಾಗ ಆಯ್ತು ಬಾ ಅಂತಂದ್ರೆ ಹಿಂಗಿದೆ ಸರ್. ನಮ್ಮ ಟೀಮ್ ಮೇಲೆ ಒಂದು ವಿಶೇಷವಾದ ಗೌರವ ಅಥವಾ ಅಭಿಮಾನ ಅಥವಾ ಒಂದು ಪ್ರೀತಿ. ಅವ್ರ ಹಿರಿಕರು ನಮ್ಗೆಲ್ಲ ಸೀನಿಯರ್, ಅವರು ಏನೋ ಒಂದು ಪ್ರೀತಿಯಿಂದ ನೋಡ್ತಾರೆ ನಮ್ಮನ್ನ, ತುಂಬಾ ಸಪೋರ್ಟಿವ್ ಮಾಡ್ತಾರೆ. 4 ಕಡೆ ಹೇಳ್ತಾರೆ ನಮ್ಮ ಬಗ್ಗೆ. ಇದು ನಮ್ಗೆ ಏನನ್ಸುತ್ತೆ, ನಾವು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ನಮ್ಗೆ ಗೊತ್ತಿತ್ತು, ಬಟ್ ಗುರುತಿಸ್ತಾ ಇದಾರಲ್ಲ, ಚೆನ್ನಾಗಿದೆ ಹೌದು ಅಂತ ನಮ್ಗೆ ಅದೇ ಇಂಪಾರ್ಟೆಂಟ್. ಇಂಡಸ್ಟ್ರಿನಲ್ಲಿ ಒಬ್ರಿಗೊಬ್ರು ಆಕ್ಚುಲಿ ಸಪೋರ್ಟ್ ಮಾಡಿದ್ರೆ ಸರ್ ಎಲ್ಲರೂ ಬೆಳೆಯಕ್ಕೆ ಸಾಧ್ಯ. ಈಗ ಹೊಸಬರು ಸಿನಿಮಾ ಅಂದಿದ ತಕ್ಷಣ ಯೂಶಲಿ ಅಂದರೆ ಕೆಲವೊಬ್ಬರು ಸಪೋರ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ, ಅಂದರೆ ಕೆಲವೊಬ್ಬರು, ನಾನು ಎಲ್ಲರ ಬಗ್ಗೆ ಹೇಳೋದಿಲ್ಲ. ಆ್ಯಂಡ್ ಇವಾಗ ದೊಡ್ಡ ಅಂದರೆ ಸ್ಟಾರ್ ಕ್ಯಾಶ್ ಇರೋ ಸಿನಿಮಾಗಳಿಗೆ ತುಂಬ ಸಪೋರ್ಟ್ ಸಿಗುತ್ತೆ, ತುಂಬ ಜನರಿಂದ ಸಪೋರ್ಟ್ ಸಿಗುತ್ತೆ. ಬಟ್ ಹೊಸಬರು ಸಿನಿಮಾ ಅಂದರೆ ಸ್ವಲ್ಪ ನೆಗ್ಲಿಜೆನ್ಸಿ ಇರುತ್ತೆ. ನಿಮ್ಮ ಈ ಸಿನಿಮಾಗೆ ರಾಜ ರತ್ನಾಕರ್ಗೆ ಇಂಡಸ್ಟ್ರಿಯಿಂದ ಯಾವ ಕಡೆ ಸಪೋರ್ಟ್ ಸಿಕ್ತು, ಯಾವ ಥರ ಸಪೋರ್ಟ್ ಸಿಗ್ತಾ ಇದೆ ನೀವು ಹೇಳಿ ಪ್ರಾಮಾಣಿಕವಾಗಿ. ನಮ್ಗೆ ಸಿಗ್ತಾ ಇದೆ ಅಂತನಾ? ಯಾವ ರೀತಿ ಇಂಡಸ್ಟ್ರಿಯಿಂದ ಯಾವ ರೀತಿ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ಈ ಸಿನಿಮಾಗೋಸ್ಕರ, ನಿಮ್ಮ ಸಿನಿಮಾಗೆ? ಪ್ರಾಮಾಣಿಕವಾದಂತ ಉತ್ತರ. ಕೊಟ್ಟಿದ್ದಾರೆ, ಸಿನಿಮಾ ಮಾಡಿದ್ದೀರಿ, ಆ ಥರ ಸಪೋರ್ಟ್ ಸಿಕ್ಕಿದೆಯಾ? ಅಷ್ಟೇನಾ? ಸಾಕಲ್ಲ ಮೇಡಮ್. ಸರ್ ಚಂದನ್ ಸರ್ ನೀವು ಹೇಳಿ. ಓಕೆ, ಬೇರೆ ಆಕ್ಟರ್ಸ್ಗಳಿಂದ ಆಗಿರ್ಬೋದು? ಅದೇ ನಮ್ಮ ಸರ್ಕಲ್ ಅಲ್ಲಿ ಇರೋ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ.
ಮೌನಂ ಸಮ್ಮತಿ ಲಕ್ಷಣಂ ಅನ್ಕೋಬೋದಾ ಹೇಗೆ? ಇಲ್ಲ ಬರೀ ನಮ್ಮ angle ಹಾ ಓಕೆ ಈಗ ನಮ್ದೇ ಮೇಡಮ್ ಈಗ ಸಿನಿಮಾಗಳು ಹೊಸ ಸಿನಿಮಾಗಳು ಎಷ್ಟು ಬರ್ತವೆ, ಹಾ ನಾವು ಯೋಚನೆ ಮಾಡ್ಬೇಕಲ್ಲ ಯಾರಿಗಂತ ಸಪೋರ್ಟ್ ಮಾಡ್ತಾರೆ. ಅದನ್ನ ಹೇಳಕ್ ಬಂದೆ. ಈಗ ಕನ್ನಡದಲ್ಲಿ ಹೌದು ಸಿನಿಮಾಗಳು ಬರೋದೇ ಕಡಿಮೆ. ಈಗ ನಾವು ಒಬ್ಬೊಬ್ಬರ ಅಭಿಮಾನಿಗಳಾಗಿ ಹೋಗಿರ್ತೀವಿ, ಅವ್ರ ಸಿನಿಮಾಗಳು ಬಂದ್ರೆ ತಾನೇ ಇಂಡಸ್ಟ್ರಿ ಉಳಿಬೇಕು. ಹೌದು ಈಗ ಅವ್ರ ಸಿನಿಮಾದಲ್ಲಿ ಬಿಸಿ ಇರ್ತಾರೆ, ಹಾ ಅವ್ರು ಹೆಂಗ್ ತಾನೇ ಬಂದು ನಮ್ಗೆ ಸಪೋರ್ಟ್ ಮಾಡಕ್ಕೆ, ಅಂದ್ರೆ ನಮ್ಮ ಅವ್ರ ಶೆಡ್ಯೂಲ್ ಅಲ್ಲಿ ಇರ್ತವೆ. ಓಕೆ ಹಂಗೆ ಈಗ ಹೊಸಬರು ಒಂದ್ 100 ಸಿನಿಮಾ ಹೆಚ್ಚು ಕಡಿಮೆ ವಾರದಲ್ಲಿ ಒಂದ್ 10 ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗುತ್ತೆ. 10 ಸಿನಿಮಾ ತಗೊಂಡ್ರೆ ವಾರಕ್ಕೆ ತಿಂಗಳಿಗೆ ಎಷ್ಟಾಯ್ತು? 40 ಸಿನಿಮಾ ಆಯ್ತು. ಹ್ಮ್ 40 ಸಿನಿಮಾದಲ್ಲಿ ಆ ಸಿನಿಮಾಗೆ ಸಪೋರ್ಟ್ ಅಂತ ಇವಾಗ ದೊಡ್ಡ ಆಕ್ಟರ್ಗಳಾಗಿರ್ಬೋದು, ಅವ್ರು ಹೆಂಗ್ ತಾನೇ ಮಾಡಕ್ಕಾಗತ್ತೆ. ಓಕೆ ಇಲ್ಲ ಮೇಡಮ್, ಮೇಜರ್ ಏನ್ ಗೊತ್ತಾ, ನಾವು ಬರೀ ನಮ್ ಕಡೆಯಿಂದ ಹೇಳೋಂಥದ್ದಲ್ಲ, ಅವ್ರ ಕಡೆಯಿಂದನೂ ನಾವು ನೋಡ್ಬೇಕಾಗುತ್ತೆ. ಅವ್ರಿಗೆ ಸಪೋರ್ಟ್ ಮಾಡಿರ್ತಾರ ಒಂದ್ ಟೈಮು ಒಂದ್ ಟೀಮ್ಗೆ, ಅದೇನೋ ಪ್ರಾಬ್ಲಮ್ ಆಗಿರುತ್ತೆ, ಅದೇನೋ ಇದಾಗಿ ಅವ್ರಿಗೆ ಏನ್ ಅನ್ಸ್ಬಿಟ್ಟಿರುತ್ತೆ, ಸ್ವಲ್ಪ ಹುಷಾರಾಗಿ ನೋಡಿ ಮಾಡಿ ಮಾಡೋಣ ಅಂತ. ಲೈಫ್ಗಿಂತ ಮೇಜರ್ ಆಗಿ ಎಲ್ರು ಕೆಲಸದಲ್ಲಿ ಬಿಸಿ ಮೇಡಮ್. ಅವ್ರವ್ರ ಕೆಲಸಗಳೆಲ್ಲ ಅವ್ರವ್ರ ಬಿಸಿ. ಅದಕ್ಕೆ ಹೌದು ತಪ್ಪೇನಲ್ಲ ಅಲ್ವಾ, ಅದೇನ್ ತಪ್ಪಲ್ಲ. ನಮ್ಗೆ ಸಪೋರ್ಟ್ ಮಾಡ್ಲೇಬೇಕು ಅನ್ನೋದು ಏನು ಇಲ್ಲ. ಹೌದು ಜನ ಗೆಲ್ಸಿದ್ರು ಅಂದ್ರೆ ಅವರೇ ಕರೆದು ಮಾತಾಡಿಸ್ತಾರೆ, ಅಂತದೇನಿಲ್ಲ. ಮೇಜರ್ ಜನ ಅಷ್ಟೇ, ಯಾರೇ ಬಂದ್ರು ಜನ ಇಷ್ಟಪಟ್ರು ಅಂದ್ರೆ ಅವರು ಬರಪ್ಪ ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತಾರೆ. ಈಗಿನ ಟೈಮಲ್ಲಿ ಅವರು ಬಿಸಿ ಇರ್ತಾರೆ, ನಾವೇನೇನೋ ಹೇಳ್ಬಿಡ್ತೀವಿ. ಅಂದ್ರೆ ನಾವ್ ಹೇಳ್ತೀವಿ ಅಂತಲ್ಲ, ಒಂದಷ್ಟು ಜನ ಹೋಗಿ ಏನೋ ಹೇಳ್ಬಿಡ್ತಾರೆ, ಅಲ್ಲೇನೋ ಬೇರೆ ಮಾಡಿರ್ತಾರೆ, ಅವ್ರಿಗೇನೋ ಪಾಪ ಬೇರೆ ತರ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ತರ ಅವ್ರ ಆಂಗಲ್ ಅಲ್ಲೂ ಇರುತ್ತೆ, ಬರೀ ನಮ್ಗೆ ನಮ್ಮ ಆಂಗಲ್ ಅಲ್ಲಿ ಹೇಳಕ್ ಆಗಲ್ಲ. ಹೌದು ಇವಾಗ ಅಂದ್ರೆ ಸಿನಿಮಾ ಒಂದು ಟಾಕ್ ಕ್ರಿಯೇಟ್ ಆದ್ಮೇಲೆ ಅಟ್ಲೀಸ್ಟ್ ಯಾರಾದ್ರೂ ದೊಡ್ಡವ್ರು ಬಂದು ಸಪೋರ್ಟ್ ಮಾಡಿದ್ರೆ ತುಂಬಾ ಪ್ಲಸ್ ಆಗುತ್ತೆ. ನಮ್ಮ ಸಿನಿಮಾ ಅಂತಲ್ಲ, ಯಾವ್ದೋ ಸೂಪರ್ ಸಿನಿಮಾ ಆಗಲಿ, ಬಿಗಿನಿಂಗ್ ಬೇಡ ಆಯ್ತು. ಈಗ ಸಿನಿಮಾ ರಿಲೀಸ್ ಆಗಿ ಒಂದು 3-4 ಡೇಸ್ ಒಳ್ಳೆ ಟಾಕ್ ಕ್ರಿಯೇಟ್ ಆಗಿದೆ, ಒಂದು ಒಳ್ಳೆ ಸಿನಿಮಾ ಅಂತ ಹೆಸರು ಮಾಡ್ತಿದೆ ಅಂದಾಗ ಅವು ಬಂದು ಅಟ್ಲೀಸ್ಟ್ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾ ತುಂಬಾ ಪ್ಲಸ್ ಆಗುತ್ತೆ. ಮಾಡಲೇಬೇಕು ಅನ್ನೋದಕ್ಕಿಂತನೂ ಬಂದ್ರೆ ಸೂಪರ್, ಬಂದ್ರೆ ಅದು ಅಲ್ಟಿಮೇಟ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಅಲ್ಲೇ ಇಲ್ಲ ಅವರು ಯಾವ್ದೋ ಈ ಸಿನಿಮಾ ಬಗ್ಗೆ ಒಳ್ಳೆ ಒಪಿನಿಯನ್ ಕೇಳ್ತಾ ಇದ್ದಾರೆ ಹಂಗೆ ಅಂತ ಹಾಕಿದ್ರೆ ಪ್ಲಸ್ ಆಗುತ್ತೆ. ಪ್ಲಸ್ ಆಗುತ್ತೆ. ಅಪ್ಪು ಸರ್ ಆ ಟೈಮಲ್ಲಿ ಮಾಡ್ತಿದ್ರು, ಹೌದು ಒಳ್ಳೆ ಸಿನಿಮಾ ಅಂತ ಗೊತ್ತಾದ್ರೆ ಅವರೇ ಕರ್ಸ್ಕೊಂಡು ಮನೆಯಲ್ಲಿ ಮನೆಗೆ ಊಟ ಮಾಡಿಸಿ ಆ ಸಿನಿಮಾನ ಬಂದು ನೋಡಿ ಮತ್ತೆ ಅದ್ರ ಬಗ್ಗೆ ಒಂದಷ್ಟು ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡು ಆ ಕನ್ನಡ ಸಿನಿಮಾ ಮತ್ತೆ ಯಾವ್ದೋ ರೇಂಜ್ಗೆ ಹೋಗ್ತಾ ಇತ್ತು. ಹೌದು ಈಗ ನೀವೇನ್ ಮಾತಾಡ್ತಿದ್ರಿ, ನಾನು ಇದು ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಆಕ್ಚುಲಿ ಕೇಳಬೇಕು ಅಂತ ಅನ್ಕೋತಾ ಇದ್ದೀನಿ.